ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ತೀರ್ಥದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲಾ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತನ್ನೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತ ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಆಧಾರದ ಪದ್ಯ 43ನೆಯ ಪದ್ಯ ಹೇಳ್ಬೇಕಾಗ್ತದ. ಇಂದಿನ ವಿಚಾರದಲ್ಲಿ ಬಹಳ ಅದ್ಭುತವಾಗಿ 42ನೆಯ ಪದ್ಯದಲ್ಲಿ ಎನ್ನೊಡನೆ ಸಮರಸವಿನ್ನು ಬೇಡಲಿ ಮುನ್ನಿನಂತೆ ತನುವೆ ನೀನು ಅನ್ಯವೆನಗೆ ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಯಾಕಂದ್ರೆ ಅಜ್ಞಾನ ಕಾಲದಲ್ಲಿ ನಾನು ನೀನು ಒಂದಾಗಿದ್ವಿ. ಇವಾಗ ನನಗ ಜ್ಞಾನ ಸದ್ಗುರುವಿನ ಮುಖಾಂತರ ನನಗೆ ಗೊತ್ತಾಗಿದೆ, ಈಗ ಜ್ಞಾನ ಆಗಿದೆ. ಆದ್ರೆ ಇವಾಗ ನಾನು ನೀನು ಅನ್ನುವಂಥದ್ದು, ನಾನೇ ನೀನು ನೀನೇ ಅನ್ನುವಂಥ ಒಂದು ಭಾವ ಇವಾಗಿಲ್ಲ. ನೀನೇ ಬೇರೆ ನಾನೇ ಬೇರೆ ಇದ್ದೀನಿ ಅಂತ ಅನ್ನುವಂಥದ್ದನ್ನ ಅವರು ಹೇಳಿದ್ರು ನಿನ್ನೆಯ ವಿಚಾರದಲ್ಲಿ. ಅದಕ್ಕೆ ಇನ್ನು ಮೇಲೆ ನನಗೆ ನಿನಗೆ ಯಾವ ಸಮರಸನೂ ಇಲ್ಲ ಅಂತ ಅನ್ನುವಂಥ ವಿಚಾರವನ್ನ ಹೇಳಿದ್ರು ಅವರು. ಇವಾಗ 43ನೆಯ ಪದ್ಯದಲ್ಲಿ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಎಲ್ರಿಗೆ ಯುಗಾದಿ ಹಬ್ಬದ ಶುಭಾಶಯ ತಿಳಿಸ್ತೀನಿ. ಎಲ್ಲರಿಗೆ ಆಯುಷ್ಯ, ಆರೋಗ್ಯ, ಜ್ಞಾನ, ವೈರಾಗ್ಯ, ಭಕ್ತಿ, ಸಂಪತ್ತು ಎಲ್ಲ ಕೊಟ್ಟು ಗುರುವಿನ ಒಂದು ಕೃಪಾಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹಾರೈಸ್ತೀನಿ. ಮುಖ್ಯವಾಗಿ ಯಾವುದೇ ಒಂದು ಹಬ್ಬಗಳು ಇದ್ರ ಇವೆಲ್ಲ ಹಿರಿಯರು ಮಾಡಿದಂಥ ಹಿಂದ ಒಂದು ಜ್ಞಾನಿಗಳು ವಿಚಾರಗಳನ್ನ ಇವು ಹಬ್ಬ ಹರಿದಿನಗಳನ್ನ ಮಾಡಿದಾರ. ಯಾಕಂದ್ರೆ ಅವತ್ತಿನ ದಿವಸ ನಮ್ಮ ಮನಸ್ಸು ಸಂಪೂರ್ಣ ಭಗವಂತನೆಡೆಗೆ ಇರ್ಲಿ, ಮನಸ್ಸು ಉಲ್ಲಾಸದಿಂದ ಇರ್ಲಿ. ಯಾಕಂದ್ರೆ ಯಾವಾಗ್ಲೂ ಸಂಸಾರ ಅಂತ ಇದರಲ್ಲಿ ಬೆಂದು ಹೋಗ್ತಾ ಇರುವಂತ ಮನಸ್ಸುಗಳು ಒಂದು ದಿವಸ ಭಗವಂತನ ಸ್ಮರಣೆ ಇರ್ಲಿ, ಉಲ್ಲಾಸದಿಂದ ಇರ್ಲಿ ಅನ್ನುವಂತ ಒಂದು ಭಾವದಿಂದ ಇಂಥವೆಲ್ಲ ಮಾಡಿದ್ದಾರೆ. ಬಟ್ ಹೊಸ ವರ್ಷ ಅಂತಂದ್ರು ಕೂಡ ನಮ್ಗೆ ಯಾವಾಗ ಜ್ಞಾನ ಆಗ್ತದ ಸದ್ಗುರು ಮುಖಾಂತರ, ಅವಾಗ ನಮ್ಗೆ ಹೊಸ ವರ್ಷ, ಹೊಸ ದಿವಸ, ಹೊಸ ಹಬ್ಬ ಅಂತ ನಾವು ತಿಳ್ಕೊಳ್ಬೇಕಾಗ್ತದ. ಅದಕ್ಕೆ ಹಿಂದಿನ ಇವೆಲ್ಲ ಹಬ್ಬ ಹರಿದಿನಗಳು ಯಾಕೆ ಇಟ್ಟಿದ್ದಾರೆ ಅಂತಂದ್ರ ನಾವು ಮುಖ್ಯವಾಗಿರುವಂತ ಆನಂದ ಸುಖವನ್ನು ಹೊಂದಲಿಕ್ಕೆ. ಅದು ನಿಜವಾದ ಆನಂದ ನಾವು ಪಡ್ಕೊಂಡಾಗ ಮಾತ್ರ ನಮಗೂ ಹಬ್ಬಗಳು ದೊಡ್ಡ ಹಬ್ಬ ಅಂತ ಅನ್ನಿಸ್ತದ. ಈ ರೀತಿಯಲ್ಲಿ ಜ್ಞಾನಿಗಳು ಹಲವಾರು ವಿಚಾರಗಳನ್ನ ನಮ್ಗ ಹೇಳ್ತಾ ಬಂದಿದ್ದಾರೆ. ಅಂತ ಆನಂದ ಅನ್ನುವಂತ ಊರಿಗೆ ನಾವು ತಲುಪಬೇಕಾಗಿತ್ತು, ಅಂತ ಮನೆಗೆ ನಾವು ತಲುಪಬೇಕಾಗಿತ್ತು, ಅಂತ ಸ್ಥಾನಕ್ಕೆ ನಾವು ಹೋಗ್ಬೇಕಾಗಿತ್ತು ಅಂತಂದಾಗ ಈ ಸಾಧನೆಯ ಮಾರ್ಗದಲ್ಲಿ ನಾವು ಹೋದಾಗ ಆ ಒಂದು ಸ್ಥಾನವನ್ನ ನಾವು ಮುಟ್ಟಕ್ ಸಾಧ್ಯ ಅನ್ನುವಂಥದ್ದನ್ನ ಬಹಳ ಕರುಣೆಯಿಂದ ಹೇಳಿದ್ದಾರೆ ಇಲ್ಲಿ. ಅದಕ್ಕ ಗುರುವರ ನೊಲವಿಲ್ಲದವನೇನೇನು ಓದಲು ದೊರೆಯಲ್ಲರಿ, ಇದು ಸಮ್ಯಕ್ ಜ್ಞಾನ ಅಂತ ಹೇಳ್ತಾರೆ. ಬರೇ ಜ್ಞಾನ ಆಗ್ಬೋದು, ಸಮ್ಯಕ್ ಜ್ಞಾನ ಆಗ್ಬೇಕಾದ್ರೆ ಗುರುವಿನ ಒಲುಮೆ ಬಹಳ ಮುಖ್ಯ ಆಗ್ತದೆ. ಅದಕ್ಕ ಇಲ್ಲಿ ಕೂಡ ಈಗ ಕೆಲವು ಹೇಳಿದ್ರೆ ಬಹು ಸುಲಭ ಬ್ರಹ್ಮಜ್ಞಾನ ಗುರು ಒಲಿದು ಕೇಳದಿರಲು ಬ್ರಹ್ಮನಿಗೂ ಅಸಾಧ್ಯ ಅಂತ ಹೇಳ್ತಾರ. ಗುರು ಒಲಿಬೇಕಂತಂದಾಗ ನಮ್ಮ ಮನಸ್ಸುಗಳು ಪರಿಪಕ್ವ ಆಗ್ಬೇಕಾಗ್ತದ. ಪರಿಪಕ್ವ ಆಗ್ಬೇಕಾದ್ರ ಇವೆಲ್ಲ ಮನಸ್ಸನ್ನ ಶುದ್ಧ ಮಾಡ್ಕೊಳ್ಬೇಕಾದಾಗ, ಕೆಲವೊಂದು ಭಕ್ತಿ ಭಾವ ಮಾಡ್ಬೇಕಾದಾಗ ಇಂಥವೆಲ್ಲ ನಾವು ಆಚರಣೆ ಮಾಡ್ಬೇಕಾಗ್ತದೆ. ಇವು ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡೋದ್ರಿಂದ ಏನಾಗ್ತದ, ಮನಸ್ಸು ಪರಿಪಕ್ವತೆ ಪಡೀತದ. ಆ ರೀತಿ ಯಾವಾಗ ನಿಷ್ಕಾಮ ಭಾವದಿಂದ ಇವೆಲ್ಲವನ್ನ ನಾವು ಮಾಡ್ತಾ ಹೋದಾಗ ಅವಾಗ ನಮಗ ಮನಸ್ಸಿನಲ್ಲಿ ವಿವೇಕ ಉದಯ ಆಗ್ತದ.
ಅವಾಗ ಸದ್ಗುರುವಿನ ಕಂಡ್ರೆ ಇಂಥ ಆನಂದವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದಕ್ಕಾಗಿ ಹಿನ್ನೆಲೆ ತುಂಬಾ ಒಂದು ಮಹಾತ್ಮರ ವಿಚಾರಗಳನ್ನ ಕೆಲವೊಂದು ಇವೆಲ್ಲ ಮಾಡಿಟ್ಟಿದ್ದಾರೆ, ಹೇಳಿದ್ದಾರೆ. ಈಗ ನಮ್ಗ ಹಿಂದಿನ ಈ ಒಂದು ಜ್ಞಾನ ಪ್ರತಿಪಾದನಾ ಸ್ತರದಲ್ಲಿ ನಿಜಗೊಂಡು ಬಹಳ ವಿಶೇಷವಾಗಿ ಇಲ್ಲಿ ಆತ್ಮ ಅನಾತ್ಮವನ್ನ ಬೇರ್ಪಡಿಸಿದ್ರು ನಿನ್ನೆ ವಿಚಾರದಲ್ಲಿ. ಯಾಕಂದ್ರ ಈ ಶರೀರ ಅನಾತ್ಮವಾಗಿರುವಂಥದ್ದು, ಜಡವಾಗಿರುವಂಥದ್ದು. ಇದಕ್ಕೆ ಆತ್ಮನಿಗೆ ಯಾವ ಸಂಬಂಧ ಇಲ್ಲ. ಇದು ಮಲಮೂತ್ರದಿಂದ ಕೂಡಿದಂತ ಈ ಶರೀರ. ಅದಕ್ಕೆ ಇದ್ರ ಮೇಲೆ ಭಾವ ಇಡಬೇಡ, ಇದ್ರ ಮೇಲೆ ಮೋಹ ಮಾಡೋದು ಬೇಡ. ಅದು ಸ್ವಭಾವತಃ ನಾಶ ಆಗುವಂಥದ್ದು. ಇದಕ್ಕೆ ನೀನು ಮೋಹ ಮಾಡಿದ್ದೆ ಆದ್ರೆ ಇದು ಯಾವತ್ತೂ ಉಳಿಯುವಂಥದ್ದಲ್ಲ. ಅದಕ್ಕೆ ಅದರ ಒಂದು ಲಕ್ಷಣವೂ ಬೇರೆ, ಆತ್ಮನ ಒಂದು ಲಕ್ಷಣನೇ ಬೇರೆ ಅನ್ನುವಂಥ ವಿಚಾರವನ್ನ ನಮಗೆ ತಿಳಿಸಿದ್ರು. ಇಷ್ಟೆಲ್ಲ ಶ್ರವಣ ಮಾಡಿದ್ರು ಕೂಡ ಈ ರೀತಿಯಾಗಿ ನಮಗ್ ಜ್ಞಾನ ಆಗ್ತಾ ಇಲ್ಲಲ್ಲ ಅಂದ್ರೆ ಬಹಳ ಸೂಕ್ಷ್ಮ ವಿಚಾರ. ಅದಕ್ಕೆ ಸಂಪತ್ತು ಅಂದ್ರೆ ಯಾವ್ದಂದ್ರೆ ನಾವು ಹೊರಗಡೆ ಮಾಡಿದಂತ ಸಂಪತ್ತು ಅದು ನಿಜವಾದ ಸಂಪತ್ತಲ್ಲ. ನಮ್ಮ ಒಳಗಡೆ ಇರುವಂತ ಸಂಪತ್ತು ಸೂಕ್ಷ್ಮ, ಅತಿ ಸೂಕ್ಷ್ಮವಾದಂತ ವಿಚಾರಗಳು ಇಲ್ಲಿ ಅಡಿಗೆ ಇರ್ತಾವ. ಯಾಕಂದ್ರೆ ಇಂದಿನ ಒಂದು ನಿಷ್ಕಾಮದ ಪುಣ್ಯ ಯಾವ್ದಂದ್ರೆ ಅದು ಅಂತರಂಗದ ಸಂಪತ್ತಾಗಿ ಪರಿವರ್ತನೆ ಆಗ್ತದೆ. ಭೋಗದ ಅಪೇಕ್ಷೆಯಿಂದ ನಾವು ಎಷ್ಟೊಂದು ಕರ್ಮಗಳನ್ನ ಮಾಡಿದ್ರು ಕೂಡ ಬಾಹ್ಯದಲ್ಲಿರುವಂತ ಭೋಗಾದಿ ವಸ್ತುಗಳನ್ನ ನಮ್ಗೆ ಸಿಗಬಹುದು, ದೊರಕಬಹುದು. ಆದ್ರೆ ಇದು ಅಂತರಂಗದ ಸಂಪತ್ತು ಸಿಗ್ಬೇಕಾದ್ರೆ ನಿಷ್ಕಾಮದ ಒಂದು ಪುಣ್ಯದ ಫಲ ನಮ್ಮ ಅಂತರಂಗದಲ್ಲಿ ಆ ಸಂಪತ್ತಿರುವಂಥದ್ದು. ಅದಕ್ಕೆ ಇಲ್ಲಿ ಕೆಲವು ಸಲ ಹೇಳ್ತಾರೆ, ಅತಿ ಸೂಕ್ಷ್ಮದಲ್ಲಿ ಕೆಲವು ವಿಚಾರಗಳನ್ನ ಹೇಳ್ತಾರ. ಅವರು ಏನ್ ಹೇಳ್ತಾರ, 43ನೇ ಪದ್ಯದಲ್ಲಿ ಹೇಳ್ತಾರ ಅವರು, ಆಗದಾಗದು ವರ ವಿವೇಕಿಗೆ ಮುಕ್ತಿ ನೀಗದೆ ಭೂತಾದಿ ಪ್ರತಿಬಂಧಕವನು ಅಂತ ಹೇಳ್ತಾರೆ. ಏನ್ ಹೇಳ್ತಾರ, ಭೂತಾದಿ ಅಂತಂದಾಗ ಇಲ್ಲೇನ್ ವರ್ತಮಾನ, ಭೂತ, ವರ್ತಮಾನ, ಭಾವಿ ಇವುಗಳ ಬಗ್ಗೆ ಅಂದ್ರ ಭೂತಕಾಲ, ವರ್ತಮಾನ ಕಾಲ ಮತ್ತೆ ಭಾವಿ ಕಾಲಗಳು, ಆಗಾಮಿ ಕಾಲ. ಇಲ್ಲಿ 3 ರೀತಿಯಿಂದ ಇಲ್ಲಿ ಆಗುವಂಥದ್ದು. ಈ 3 ವರ್ತಮಾನ, ಯಾಕಂದ್ರೆ ಭೂತಾದಿ ಅಂತಂದಾಗ ಭೂತ, ವರ್ತಮಾನ, ಭಾವಿಗಳಂತ ಈ ಪ್ರತಿಬಂಧಕಗಳು ಇರ್ತವೆ. ಪ್ರತಿಬಂಧಕ ಅಂತಂದ್ರ ಆತ ಸದ್ವಿವೇಕದಿಂದ ಕೂಡಿರ್ತಾನ, ಮತ್ತೆ ಆತಗ ಸದ್ವಿವೇಕ ವಿಚಾರದಿಂದ ಕೂಡಿರ್ತಾನ, ಆತಗ ಮುಕ್ತಿ ಆಗೋದಿಲ್ಲ. ಯಾಕಾಗಂಗಿಲ್ಲ ಅಂತಂದ್ರ ಭೂತಕಾಲದ್ದು, ವರ್ತಮಾನ ಕಾಲದ್ದು ಮತ್ತು ಆಗಾಮಿ ಕಾಲದ್ದು ಇದೇನಾಗ್ತದ ಅಂತಂದ್ರ ಭವಿಷ್ಯತ್ ಕಾಲದ್ದು ಏನಾಗ್ತದ ಅಂತಂದ್ರ ಅಲ್ಲಿ ಪ್ರತಿಬಂಧಕಗಳು ಇರ್ತಾವ. ಎಲ್ಲಿ ಒಳಗ ನಮ್ಮ ಅಂತಃಕರಣದಲ್ಲಿ ನಾವೇನ್ ಮಾಡಿದಂತ ಒಂದು ಸಂಸ್ಕಾರದಲ್ಲಿ ಏನಿರ್ತಾವ ಪ್ರತಿಬಂಧಕಗಳು ಇರ್ತಾವ. ಸದ್ವಿಚಾರ ಕೇಳ್ಬೇಕಂತಾನೆ ಕೂತ್ಕೊಂಡಿದ್ದಾನ ಗುರುಗಳ ಹತ್ರ. ಆದ್ರೆ ಅದು ಅಲ್ಲಿ ನಮ್ಗ ಆ ಒಂದು ಜ್ಞಾನ ಅಳವಡ್ತಾ ಇಲ್ಲ. ಯಾಕೆ ಅಳವಡ್ತಾ ಇಲ್ಲ ಅಂತಂದ್ರೆ ಒಳಗಡೆ ಒಂದು ಪ್ರತಿಬಂಧಕಗಳು ಅದಾವ. ಯಾವ ಪ್ರತಿಬಂಧಕಗಳು ಅಂತಂದ್ರೆ ಆ ವರ್ತಮಾನ ಕಾಲ, ಭೂತಕಾಲ, ವರ್ತಮಾನ ಕಾಲ ಮತ್ತೆ ಭವಿಷ್ಯತ್ ಕಾಲ ಅನ್ನುವಂಥ ಇವುಗಳಿಂದ ಪ್ರತಿಬಂಧಕ ಉಂಟು ಮಾಡ್ತಾ ಇರ್ತಾವ ಒಳಗಡೆ, ನಮ್ಮ ಒಳಗಡೆ. ಹಂಗಾಗ್ಬಿಟ್ಟು ಗುರು ಹೇಳಿದ್ದೆ ನಮ್ಗೆ ಅಷ್ಟು ಬೇಗ ಜ್ಞಾನ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಇವು ಕಾರಣ. ಅದನ್ನ ತಿಳಿಸ್ತಾರ ನೋಡ್ರಿ. ಯಾಕಂತಂದ್ರೆ ಇದು ನಿಶ್ಚಯ ಅಂತ ಹೇಳ್ತಾರ ಅವ್ರು. ಇದಕ್ಕಾಗಿ ಅಲ್ಲಿ ಮುಕ್ತಿ ಆಗಂಗಿಲ್ಲ. ಅಥವಾ ವಿಚಾರದಿಂದನೇ ಕೂಡಿರ್ತಾನ, ಆದ್ರೂ ಕೂಡ ಅದಕ್ಕೆ ಮುಕ್ತಿ ಆಗಂಗಿಲ್ಲ. ಯಾಕಾಗಂಗಿಲ್ಲ ಅಂದ್ರೆ ಆ ಪ್ರತಿಬಂಧಕಗಳು ಇರ್ತಾವ, ಭೂತಾದಿ ಪ್ರತಿಬಂಧಕಗಳು ಅದಿಗೆ ಇರ್ತಾವ. ಅದಕ್ಕೆ ಇಲ್ಲಿ ಕೂಡ ಈ ಪ್ರತಿಬಂಧಕಗಳು ಹೆಂಗಿರ್ತಾವ ಅಂದ್ರೆ ನಿನ್ನ ಸ್ವಸ್ವರೂಪ ಅಪರೋಕ್ಷ ಜ್ಞಾನ ಆಗಕ್ಕ ಇವು ವಿಘ್ನಕಾರಿಗಳು ಅದಾವ. ಯಾವ್ದಕ್ಕೆ ಆಗ್ಲಿ ಮಹಾತ್ಮರು ಹೇಳ್ತಾರ, ಒಂದು ಕರ್ಮ ಒಂದು ದಾನ ಮಾಡ್ಬೇಕಾದ್ರೆ ವಿಘ್ನಗಳು ಬಹಳಷ್ಟು ಲಕ್ಷ ಹೇಳ್ತಾರ ಅವ್ರು. ಲಕ್ಷಾನುಗಟ್ಲೆ ವಿಘ್ನಗಳು ಇರ್ತಾವಂತ. ನಾವ್ ಏನಾದ್ರು ಒಂದು ಒಳ್ಳೆ ಕಾರ್ಯಗಳನ್ನ ಮಾಡ್ಬೇಕಂದ್ರೆ, ಅಂದ್ರೆ ಈಗ ನಾವು ಈ ಕರ್ಮದ ದಾನ ಮಾಡ್ಬೇಕಾದ್ರೂ ಕೂಡ ನಾವು ಕೈಯಿಂದ ನಾವು ದಾನ ಈಗ ಇನ್ನೊಬ್ರಿಗೆ ಕೊಡ್ಬೇಕಾದ್ರ ಜೇಬಿನಲ್ಲಿ ದುಡ್ಡು ಇರ್ತಾವ, ಹಿಂಗ್ ತಗೊಂಡ್ ಕೊಡ್ಬೇಕನ್ನೋದ್ರಾಗ ಭಿಕ್ಷೆ ಬೇಡುವಂತ ಒಂದು ಮುಂದ್ಗಡೆ ಹೋಗ್ಬಿಡ್ತಾನೆ. ಅದು ಒಂದು ಇರ್ತದೆ. ಇನ್ನು ಒಂದು ಚೇಂಜ್ ಇರಂಗ್ಲಂತೀವಿ. ನಾನಾ ರೀತಿಯಿಂದಲ್ಲಿ ಪ್ರತಿಬಂಧಕಗಳು ಕೆಲವು ಬರ್ತಾವಂತ ಹೇಳ್ತಾರ ಅವ್ರು. ಆಮೇಲೆ ಇವೆಲ್ಲಕ್ಕೂ ಪ್ರತಿಯೊಂದಕ್ಕೂ ವಿಘ್ನಗಳು ಇರ್ತಾವ. ಜ್ಞಾನಕ್ಕಂತೂ ಇನ್ನು ಜಾಸ್ತಿ ಕೋಟಿ ವಿಘ್ನಗಳು ಅಂತ ಹೇಳ್ತಾರ. ಈ ಜ್ಞಾನವನ್ನು ಪಡ್ಕೊಳ್ಬೇಕಾದ್ರ ಕೋಟಿ ವಿಘ್ನಗಳು ಬರ್ತಾವ ಅಂತ ಹೇಳ್ತಾರೆ.
ಅಷ್ಟು ಒಂದು ಪ್ರತಿಬಂಧಕ. ಯಾಕಂದ್ರೆ ಈ ತರ ಎಲ್ಲ ನಮ್ಮ ಸ್ವಸ್ವರೂಪದ ಅಪರೋಕ್ಷ ಜ್ಞಾನ ಮಾಡ್ಕೊಳ್ಬೇಕಾದಾಗ ಇಂಥ ಪ್ರತಿಬಂಧಕಗಳು, ವಿಘ್ನಗಳಾಗುವಂಥವು, ವಿಘ್ನಕಾರಿಯಾದಂತ ಇವೆಲ್ಲವೂ ನಮ್ಗ ಏನು ವಿಘ್ನಗಳನ್ನು ಮಾಡ್ತಾರ, ಅಲ್ಲಿ ಹೋಗಕ್ ಬಿಡಂಗಿಲ್ಲ. ಅದರಿಂದ ಅವುಗಳನ್ನ ನಿವಾರಣೆ ಮಾಡಿಕೊಳ್ಬೇಕಾಗ್ತದೆ. ನಿವಾರಣೆ ಮಾಡಿಕೊಳ್ಬೇಕಾಗ್ತದೆ ಅಂತ ನಾನು ಈಗ ಒಂದ್ಸಲ ಹೇಳಿದ್ದೀನಿ, ನಾನು ಮೊದಲೇ ಹೇಳಿದ್ದೀನಿ. ಒಂದ್ ಸಣ್ಣದ ಉದಾಹರಣೆ ಅದು ಹೆಂಗಾಗ್ತದ ಅಂತ ಹೇಳಿದ್ರು. ಯಾಕಂತಂದ್ರ ಅವತ್ತ ಪರಮಾನುಭವದೇ ಇತ್ತು. ಪರಮಾನುಭವದೇ ಒಂದು ನಡೆದಿತ್ತು. ನಾಳೆ ಬಹಳ ಚಂದ ಇತ್ತು ವಿಷಯ. ಅದು ಇದ್ದಾಗ ನಾನು ಹೇಳಿದೆ ನಮ್ಮ ಮನೆಯವ್ರಿಗೆ, ಬೇಗ ಬಂದ್ಬಿಡ್ರಪ್ಪ, ಎಷ್ಟು ಒಳ್ಳೆ ವಿಚಾರ ಐತೆ. ನಾಳೆ ನೀವು ಒಂದು 5-10 ನಿಮಿಷ ಲೇಟಾಗಿ ಬಂದ್ರಿ ಅಂತಂದ್ರೆ ನಾವು 7 ಗಂಟೆಗೆ ಶುರು ಆಗೋದು, 7:15, 7:20 ತನಕ ಓದ್ ತಕ್ಷಣ ಅರ್ಧ ವಿಷಯಗಳು ಮುಗಿದ್ಬಿಡ್ತಾವ. ಅದಕ್ಕೆ ನೀವು ನಾಳೆ ಸ್ವಲ್ಪ ಬೇಗ ಬಂದ್ರ ನಾವು 7 ಗಂಟೆಗೆ ಅಟೆಂಡ್ ಆಗಿಬಿಡೋಣ, ಒಳ್ಳೆ ವಿಚಾರ ಅದು ನಾಳೆ ಅಂತ ಮಾತಾಡ್ಕೊಂಡು ಬಂದ್ವಿ. ಆಯ್ತು ಅಂತಂದ್ವಿ. ಆಯ್ತು, ಮರುದಿವಸ ಅವ್ರ ಪಾಪ ಬೇಗ ಬಂದ್ರು, ಟಿಫನ್ ಚಾದ್ ಕುಡಿದ್ಕೊಂಡು 7 ಗಂಟೆಗೆ ನಾವು ಹೋಗ್ತಾ ಇದ್ವಿ. ಹೋಗ್ಬೇಕಾದಾಗ ಅದು ಬೈಕ್ ಮೇಲೆ ಅಲ್ಲಿ ಒಂದು ಹಂಪ್ ಇತ್ತು, ಒಂದು 3 ದಾರಿ ಇದ್ವು. ಅಲ್ಲಿ ಒಂದು ದೊಡ್ಡ ಹಂಪ್ ಇತ್ತು. ಹೋಗ್ಬೇಕಾದಾಗ ಪಟ್ನ ಅವ್ರ ಮುಂದಕ್ಕಾದ್ರೆ ನಾ ಪಟ್ನ ಜೇರ್ ಕೆಳಗ್ ಬಿದ್ಬಿಟ್ಟೆ, ಜೋರೇ ಬಿದ್ದೆ. ಎಲ್ರು ಬಂದು ನನ್ನ ಎತ್ತಿದ್ರು, ಹಿಂಗ ನಡ್ರಿ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ರು. ನನಗೆ ಏನು ಗೊತ್ತಿಲ್ಲ, ನಾನು ಇನ್ನು ಪೂರ್ತಿನೂ ಕೇಳಿರ್ಲಿಲ್ಲ. ಬಟ್ ಸಂಸ್ಕಾರ ಹಂಗಿರ್ತದೆ ಅನ್ನೋಂತ ಹೇಳಕ್ಕೂ ಆಗಂಗಿಲ್ಲ. ಬಟ್ ಇದು ಹೊಗಳುವ ಮಾತುನು ಅಲ್ಲ, ಆದ್ರೂ ಹೊಗಳ್ಕೋತೀನಿ ಅಂತ ಅನ್ಕೊಳಂಗಿಲ್ಲ. ಅಲ್ಲಿ ಬಿದ್ದ ತಕ್ಷಣ ನನಗೆಲ್ಲ ಇದು ಬ್ಯಾಕ್ ಪೇನು ಅದೆಲ್ಲ ನನಗೆ ತುಂಬಾ ನೋವಾಯ್ತು. ತಲೆಗೆ ಪೆಟ್ಟಾಯ್ತು, ಹಿಂದ ತಲೆಗೆ ಹೆಂಗ್ ಬಿದ್ದು ಬಿಟ್ಟಿನೆಲ್ಲ ಕೆಳಗೆ ಪೆಟ್ಟಾಯ್ತು. ನನ್ ತಕ್ಷಣ ಒಳಗದ್ ಒಂದೇ ಮಾತು, ನನ್ನ ಎಲ್ಲೂ ಕರ್ಕೊಂಡು ಹೋಗ್ಬೇಡ್ರಿ, ನನ್ ಕ್ಲಾಸಿಗೆ ಹೋಗ್ಬೇಕು, ಬೇಕಂತ ನನ್ ತಪ್ಸಕ್ ನೋಡಕತ್ತದ ಅನ್ನುವಂತ ಭಾವ ನನಗ್ ಬಂದು ಬಿಡ್ತು ನೋಡ್ರಿ. ಅದು ಈಗ ನನಗೆ ಶಾಕ್ ಆತದ, ನೆನಪಂದ್ರೆ ನನಗ್ ಶಾಕ್ ಆಗ್ತದೆ. ನಾನು ಎಲ್ಲೇ ಹಾಸ್ಪಿಟ್ಲಿಗೆ ಬರಲ್ಲ, ನಾನು ಕರ್ಕೊಂಡು ಹೋಗ್ರಿ, ನಾನು ಅಲ್ಲೇ ಕುಂತು ಕೇಳ್ತೀನಿ, ನನಗೆ ತಲೆಗೆ ಪೆಟ್ಟಾದ್ರೂ ಕೂಡ ನಾನು ಬೇಕಂತ ಇದು ವಿಷಯ ತಪ್ಸಕ್ ಈ ತರ ಮಾಡ್ಯಾದ ನನಗ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಗಾಡಿಯಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡು ಕೇಳಾಗ ನಮ್ಮನೆ ಅಲ್ಲಿ ಫ್ರಿಜ್ ಇರ್ಲಿಲ್ಲ ಅವ್ರ ಮನ್ಯಾಗ. ಮತ್ತೆ ಅಲ್ಲಿ ಬಾಜು ಕೂತ್ಕೊಂಡವ್ರಿಗೆ ಒಬ್ರಿಗೆ ಹೇಳಿ, ಸ್ವಲ್ಪ ಫ್ರಿಜ್ಜಿನಲ್ಲಿ ಐಸ್ ತಗೊಂಡು ಬರ್ರಿ ಒಂಚೂರು ಅಂತ ಬೆಲ್ಲಕ್ಕೆ ಅವ್ರಿಗೆ ಹೇಳಿ ಐಸ್ ತಂದು ಬಿಟ್ಟು ತಲ್ಲಿಗೆ ಅದಕ್ಕೆಲ್ಲ ಹಿಂಗ್ ಕೂತ್ಕೊಂಡು ಕೇಳ್ತಾ ಹಚ್ಕೊಂಡದ್ದು ಉಂಟು. ಯಾಕಂದ್ರ ಇದು ಯಾಕೆ ವಿಚಾರ ಬಂತಂದ್ರ, ಈ ತರ ನನ್ಗೆ ಆಗ್ಯದ ಅಂತ ಹಂಗಲ್ಲ, ಬಟ್ ಜ್ಞಾನದಲ್ಲಿ ಕೆಲವೊಂದು ಬಹಳಷ್ಟು ವಿಘ್ನಗಳು ಬಂದು ಬಿಡ್ಸಕ್ ನೋಡ್ತಾವ ಅನ್ನುವಂತ ವಿಚಾರದಲ್ಲಿ ಮಹಾತ್ಮರು ಹೇಳ್ತಾರೆ. ಅದಕ್ಕೆ ಅದನ್ನ ಮೀರುವಂತ ಕೆಲಸ ನಿನ್ನ ಹತ್ರನೇ ಐತದು, ಇಲ್ಲಂತಿಲ್ಲ. ಆದ್ರೆ ವಿಘ್ನಗಳು ಈಗ ನಾವು ಕುಂತು ಕೇಳ್ಬೇಕಾದಾಗ ನಮ್ಗೇನೋ ವಿಘ್ನಗಳು ಬರ್ತಾವ. ಏನೋ ಇಲ್ಲಿ ಕೂತ್ಕೊಂಡ್ರೆ ಯಾರೋ ಒಬ್ರು ಕರೆಯುವಂಥದ್ದು, ಅಲ್ಲಿ ಹೋಗಮ್ಮನ್ನುವಂಥದ್ದು, ಯಾವುದೋ ಒಂದು ಕೆಲಸಗಳು ಅದೇ ಟೈಮಿಗೆ ಬರುವಂಥದ್ದು, ನಾನಾ ರೀತಿಯಿಂದ ಬಂದು ಅದನ್ನ ಬಿಡ್ಸಕ್ ನೋಡ್ತದ. ಅದು ಪ್ರತಿಬಂಧಕಗಳು ಆಗ್ತಾವ ನಿನ್ನೊಳಗಡೆ. ಬಹಳಷ್ಟು ವಿಘ್ನಗಳು ಬರ್ತಾವಿಲ್ಲ. ಕೇಳ್ಬೇಕನ್ನುವಂತ ಬಹಳ ಅಪೇಕ್ಷೆ ಇರ್ತದ, ಆದ್ರೆ ಮಧ್ಯೆ ಇವೆಲ್ಲ ಬಂದು ಅಲ್ಲಿ ಬಿಡ್ಸಕ್ ನೋಡ್ತದ. ಹಂಗಾಗಿ ಅವನ್ನ ನಿವಾರಣೆಯನ್ನ ನಾವು ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಕೂಡ ಪ್ರತಿಬಂಧಕ ಯಾವುವು ಅಂತಂದಾಗ ಒಂದನೇ ನುಡಿ ನೋಡ್ರಿ ಏನ್ ಹೇಳ್ತಾರ, ಭೂತ ಪ್ರತಿಬಂಧಕದ ವಿಚಾರವನ್ನು ಹೇಳ್ತಾರ. ವಿರತಿಯೋಳ್ ಅಖಿಲ ಸಂಸರಣವನ್ನು ಉಳಿದು ಶ್ರೀ ಗುರುವಿನಿಂ ನಿಗಮಾರ್ಥವರಿಯಲು ಪರವ ಅಪರೋಕ್ಷವಾಗದು ಮುಂದಿನ ಅಬಲಾದಿ ಸಂಸ್ಮರಣವೇ ಮುಂಬರಿಯುವುದರಿಂದ ಅಂತ ಒಂದನೇ ನುಡಿಯಲ್ಲಿ ಹೇಳ್ತಾರ. ಏನ್ ಹೇಳ್ತಾರ, ವಿರತಿಯೋಳ್ ಅಂದ್ರ ವೈರಾಗ್ಯದಿಂದ, ವಿರತಿ ಅಂದ್ರ ವೈರಾಗ್ಯದಿಂದ, ಅಖಿಲ ಅಂದ್ರ ಎಲ್ಲ, ಸಂಸರಣವನ್ನಂದ್ರೆ ಸಂಸಾರವನ್ನ ಬಿಟ್ಟು ಸದ್ಗುರುವಿನಿಂದ. ಯಾಕಂತಂದ್ರ ಈ ಗುರುಗಳ ಮುಖಾಂತರ ನಾವು ವೇದಾಂತವನ್ನ ಶ್ರವಣ ಮಾಡಿದ್ರು ಕೂಡ ಕೇಳ್ಬೇಕಂತ ಅಪೇಕ್ಷೆ ಆಗ್ಯದ. ಗುರುಗಳ ಮುಖಾಂತರ ಕೂತ್ಕೊಂಡಿವಿ, ಕೇಳ್ತಾ ಇದ್ದೀವಿ, ಅಷ್ಟು ಮಾಡಿದ್ರು ಕೂಡ ನಾನು ಯಾರು ಇದ್ದೇನೆ ಅನ್ನುವಂತ ಸ್ವಸ್ವರೂಪದ ಜ್ಞಾನ ಅಲ್ಲಿ ಆಗಂಗಿಲ್ಲ. ಕೇಳಕತ್ತೀವಿ, ಅಪೇಕ್ಷೆ ಪಟ್ಟು ಕೇಳಕತ್ತೀವಿ, ಆದ್ರೂ ನಮ್ಗೆ ಆಗ್ತಾ ಇಲ್ಲ. ಯಾಕಂದ್ರ ಪೂರ್ವದಲ್ಲಿ ಅಂದ್ರ ಮೊದಲ ನಾವು ಅನುಭವಿಸಿದಂತ, ಇದು ಭೂತಕಾಲದ ಹೇಳ್ತಾರ ನೋಡ್ರಿ, ಭೂತ ಪ್ರತಿಬಂಧಕದ ಬಗ್ಗೆ ಹೇಳ್ತಾರ. ಮೊದಲ ನಾವು ಅನುಭವಿಸಲ್ಪಟ್ಟಂತಹ ಈ ವನಿತಾದಿ ಭೋಗಗಳೇನದಾವ, ಹೆಂಡತಿ, ಮಕ್ಕಳು, ವಿಷಯಗಳ ಒಂದು ವಾಸನೆ,
ವಿಷಯಗಳ ವಾಸನೆ ಏನಾಗ್ತದ, ನಾವು ಕುಂತು ಕೇಳ್ತಾ ಇದ್ದೀವಿ, ನಮ್ಗೆ ಹಿಂದ್ ಆದಂಥ ವಿಚಾರಗಳು ನೆನಪರಾಕತ್ತಾವ, ಕಣ್ಣು ಮುಂದೆ ಬಂದು ನಿಂತು ಬಿಡ್ತಾವ. ಹೆಂಗ ವನಿತಾದಿ ವಿಷಯಗಳು, ಪುತ್ರಾದಿ, ಸ್ತ್ರೀ ಆಗಿರ್ಬಹುದು, ವಿಷಯಗಳ ವಾಸನೆ ಅವಾಗ ಏನಾಗ್ತದ, ನಾವು ಎಷ್ಟು ಕೇಳ್ಬೇಕಂತ ಮನಸ್ಸು ಇಟ್ಟರು ಕೂಡ ಬರೀ ಅದೇ ವಿಚಾರಗಳು ನಮ್ಮ ತಲೆಗೆ ಬರ್ತಾವ. ಅದಕ್ಕ ಇಲ್ಲಿ ಕೂಡ ಈ ರೀತಿ ಏನಾದ್ರೂ ಅಲ್ಲಿ ವಿಚಾರಗಳು ನಮ್ಗೆ ಬರ್ತಾ ಹೋದ್ವು ಅಂತಂದ್ರೆ ಹಿಂದೆ ಆದಂಥದ್ದು ಅವು ನಮ್ಗೆ ಏನಾಗ್ತಾವಂದ್ರೆ ಆ ರೀತಿ ವಿಷಯಗಳು ನಮ್ಮಲ್ಲಿ ಸುಳಿದಾಗ ಬಂದು ನಿಂತಾಗ ಗುರುಗಳು ಹೇಳುವಂಥದ್ದು ನಮಗೇನಾಗ್ತದ, ಮನಸ್ಸಿನಲ್ಲಿ ಪ್ರವೇಶ ಆಗೋದೇ ಇಲ್ಲ. ಅವ್ರೇನ್ ಹೇಳ್ತ, ನಾವು ಕುಂತಿದ್ ನಮ್ಮ ಮನಸ್ಸು ಯಾವುದೋ ಯೋಚನೆಗೆ ಹೋಗ್ಬಿಡ್ತದೆ, ಇಂದ್ರದ ಆ ನೆನಪುಗಳು ಬರಕ್ ಶುರು ಆಗಿಬಿಡ್ತಾವ. ಯಾಕಂದ್ರೆ ಇದು ನಮ್ಮ ಒಂದು ನಮ್ಮನ್ನ ನಾವು ತಿಳ್ಕೊಳ್ಳುವಂಥದ್ದು, ಇದು ನಮ್ಮ ಅಂತರಂಗದಲ್ಲಿ ಆ ನಡೆಯುವಂಥದ್ದು ವಿಚಾರಗಳು ನಮಗ ಗೊತ್ತಾಗ್ತದೆ. ಇವೆಲ್ಲ ನಮಗೆ ಅನುಭವಕ್ಕೆ ಬರ್ತಾವ. ಇದು ಬೇರೆದವ್ರಿಗೆ ಗೊತ್ತಾಗ್ತದೇನೆ ಇಲ್ಲ, ನಮ್ಮೊಳಗೆ ನಮಗ್ ಗೊತ್ತಾಗ್ತಾ ಇರ್ತಾವ ನೋಡ್ರಿ. ಅದಕ್ಕ ಈ ಒಂದು ಆ ರೀತಿ ವಿಚಾರಗಳು ಬರೋದ್ರಿಂದ ಏನಾಗ್ತದ, ಎಷ್ಟು ನಾವು ಶ್ರವಣ ಮಾಡಿದ್ರು ಕೂಡ ಮನಸ್ಸಿನಲ್ಲಿ ಅದು ಜ್ಞಾನ ಪ್ರವೇಶ ಆಗಂಗಿಲ್ಲ. ಅದರಿಂದ ಗುರುಮುಖದಿಂದ ಶ್ರವಣ ಮಾಡಿದ್ರು ಕೂಡ ತನಗ ಆ ಅಪರೋಕ್ಷ ಜ್ಞಾನ ಅಳವಡಂಗಿಲ್ಲ. ಅದಕ್ಕೆ ಇದು ಏನ್ ಅನ್ಸ್ಕೋತದ, ಇದು ಭೂತ ಪ್ರತಿಬಂಧಕ ಅಂತ ಅನ್ಸ್ಕೊಳತ್ತದ. ಅಲ್ಲಿ ನಮ್ಗ ಪ್ರತಿಬಂಧಕವನ್ನ ಮಾಡ್ತದ, ಅದು ಅಲ್ಲಿ ಕೊಡ್ಲಾರ್ದಂಗ್ ಮಾಡ್ತದ. ಇವೆಲ್ಲ ಕೆಲಸಗಳು ಮಾಡ್ತಾವ ನೋಡ್ರಿ ನಮ್ಮೊಳಗ. ಅದಕ್ಕ ಒಂದು ಸಣ್ಣ ದೃಷ್ಟಾಂತ ಮೂಲಕ ಕೂಡ ಗುರುಗಳು ತಿಳ್ಸಕ್ ಪ್ರಯತ್ನ ಮಾಡ್ತಾರ ನಮ್ಗ. ಹೆಂಗ ಒಬ್ಬ ಸನ್ಯಾಸಿ ಬಹಳಷ್ಟು ಒಳಗಡೆ ತುಂಬಾ ಈ ಜ್ಞಾನಕ್ಕೆ ಹೋಗ್ಬೇಕಾದ್ರೆ ನೋಡ್ರಿ ತುಂಬಾ 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 ಪರೀಕ್ಷೆಗಳು ನಡೀತಾವ. ಮನಸ್ಸನ್ನು ಒಯ್ದಾಟ, ಬಹಳಷ್ಟು ಪ್ರತಿಬಂಧಕಗಳು ಬರ್ತಾವಿಲ್ಲಿ, ನಾನಾ ರೀತಿಯಿಂದ ಹೆಜ್ಜೆಜ್ಜಿಗೂ ಬರ್ತಾವಿಲ್ಲಿ. ಅದಕ್ಕೆ ಹೋರಾಟ ಅನ್ನೋದು, ಇದು ದೊಡ್ಡ ಹೋರಾಟ ಇದು. ಅದಕ್ಕೆ ಕರ್ಣ ವಿಜಯದಿಂದ ಕಲಿತನ ಮುಂಟೆ ಅಂತ ಹೇಳಿದಾರ ಅವ್ರು. ಒಬ್ಬ ರಾಜ ದೇಶಗಳನ್ನೆಲ್ಲ ಗೆದ್ಕೊಂಡು ಬಂದ್ರು ಕೂಡ ಅದಕ್ಕೆ ದಾಮೋದರ ಅಂತ ಹೇಳ್ತಾ ಇದ್ರು. ಎಲ್ಲವನ್ನ ಗೆದ್ಕೊಂಡು ಬಂದ ನಂತರ ಸರ್ವಜಿತ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ತಾಯಿ ಒಬ್ಬಾಕಿ ಮಾತ್ರ ದಾಮೋದರ ಅಂತಾನೆ ಕರಿತಾ ಇದ್ರು. ಅಮ್ಮ ನಂಗೆಲ್ರು ಸರ್ವಜಿತ ಎಲ್ಲವನ್ನ ಗೆದ್ಕೊಂಡು ಬಂದು ಸರ್ವಜಿತ್ ಅಂತ ಕರಿತಾ ಇದ್ದಾರೆ, ನೀ ಮಾತ್ರ ದಾಮೋದರ ಅಂತ ಕರಿತೀಯಲ್ಲಮ್ಮ ಅಂತ ಹೇಳಿದಾಗ ಆಕೆ ಅಂದ್ರಪ್ಪ, ಒಂದು ಕತ್ತಿ ಹಿಡ್ಕೊಂಡು ಸೈನಿಕರು ಕರ್ಕೊಂಡೋಗಿ ದೇಶವನ್ನು ಗೆಲ್ಲದೇನ್ ಭಾರಿ ದೊಡ್ಡದು ಅನ್ಕೊಂಡು ಏನಪ್ಪಾ, ಅದು ಹಂಗಲ್ಲ. ನೀ ಎಷ್ಟು ಗೆದ್ರು ಕೂಡ ನನಗೇನು ಖುಷಿ ಇಲ್ಲ. ನಿನ್ನನ್ನ ನೀ ತಿಳ್ಕೊ, ನಿನ್ನಲ್ಲಿರುವಂತ ಅರಿಷಡ್ ವರ್ಗಗಳನ್ನ ಗೆಲ್ಲು, ನಿನ್ನಲ್ಲಿರುವಂತ ಕರ್ಣೇಂದ್ರಿಯಗಳನ್ನ ಗೆಲ್ಲು, ಅವಾಗ ನಾನು ನಿನಗೆ ಸರ್ವಜಿತ್ ಅಂತ ಹೇಳ್ತೀನಿ ಅಂದ್ರೆ ಅಂತ ನೋಡ್ರಿ. ಅದಕ್ಕ ಇದು ದೊಡ್ಡ ಹೋರಾಟ. ನಮ್ಮ ಒಳಗಡೆ ಇರುವಂತವನ್ನ ನಾವು ಗೆಲ್ಲಬೇಕಾದ್ರೆ ದೊಡ್ಡ ಹೋರಾಟ ಐತ್ರಿ ಇಲ್ಲಿ, ಒಂದಲ್ಲ ಎರಡಲ್ಲ. ಅದಕ್ಕೆ ಇಲ್ಲಿ ಕೂಡ ಒಬ್ಬ ಸನ್ಯಾಸಿ ಏನ್ ಮಾಡದ, ಪೂರ್ವದ ಒಂದು ಗೃಹಸ್ಥ ಆಶ್ರಮವನ್ನ ಬಿಟ್ಟ. ಯಾಕಂತಂದ್ರ ಯಾವ ರೀತಿ ಸನ್ಯಾಸಿಯನ್ನ ಸ್ವೀಕಾರ ಮಾಡಿದ ನಂತರ ಆತ ಏನಾಯ್ತು, ಮೊದ್ಲ ಆತ ಇದ್ದಿನಲ್ಲ ಪೂರ್ವದ ಒಂದು ಗೃಹಸ್ಥಾಶ್ರಮದಲ್ಲಿ ಇದ್ದಿನಲ್ಲ, ಅಲ್ಲಿ ಎಮ್ಮೆ ಇತ್ತು. ಎಮ್ಮೆ ಚೆನ್ನಾಗಿ ಸಾಕಿದ್ದಾವ, ಬಹಳ ಪ್ರೀತಿ ಉಳ್ಳಂತ ಎಮ್ಮೆ ಅದು. ಪ್ರತಿ ದಿವಸ ಅದಕ್ಕೆ ಬಹಳ ಪ್ರೀತಿ ತೋರಿಸ್ತಿದ್ದ. ಯಾಕಂತಂದ್ರ ಆಮೇಲೆ ಆತ ಸನ್ಯಾಸಿಯಾಗಿ ಏನ್ ಈ ಕಡೆ ಬೇರೆ ಕಡೆ ಬಂದ, ಆಶ್ರಮಕ್ಕೆ ಬಂದ, ಸನ್ಯಾಸಿ ಆಶ್ರಮಕ್ಕೆ ಬಂದ. ಗುರುಗಳ ಹತ್ರ ಬಂದು ವೇದಾಂತ ಶ್ರವಣ ಮಾಡಕ್ ಶುರು ಮಾಡಿದಗಳನ್ನೇ ಆತ ಕೂತ್ಕೊಂಡು ಕೇಳ್ತಿದ್ದ. ಆದ್ರೆ ಬರೀ ಎಮ್ಮಿನೇ ನೆನಪು ಬರೋದು ಆತಗೆ. ಅದೇ ಕಣ್ಮುಂದು ಬರೋದು, ಎಲ್ಲಿ ಹೋಯ್ತು, ಏನ್ ತಿಂತು, ಏನ್ ಮಾಡ್ತು, ಯಾರದಕ್ಕೆ ಏನಾರ ನೀರ್ ಕುಡಿಸ್ತಾರೋ ಇಲ್ಲ ಏನೋ. ಆ ಒಂದು ಪ್ರೀತಿಯಿಂದ ಏನಾಯ್ತು ಅಂದ್ರೆ ಆ ಎಮ್ಮೆನೆ ಕಣ್ಮುಂದು ಬರ್ಲಕತ್ತು. ಅದಕ್ಕೆ ಆ ಪ್ರತಿಬಂಧಕದಿಂದ ಗುರುಗಳ ಉಪದೇಶ ಏನ್ ಮಾಡಿದ್ರು ಕೂಡ ಒಳಗೆ ಹೋಗ್ತಾನೆ ಇಲ್ಲ, ಕೇಳ್ತಾನೆ ಇಲ್ಲ. ಅವಾಗ ಕೇಳ್ತಾ ಇಲ್ಲ ಅಂದ್ರೆ ಆ ಜ್ಞಾನ ತಿಳಿತಾ ಇಲ್ಲ ಅವ್ರಿಗೆ. ಅವಾಗ ಏನಾಯ್ತು, ಆ ಗುರುಗಳು ಅಂತಾರೆ, ಯಾಕಂದ್ರೆ ಈಗ ಕುಂತು ಕೇಳ್ಬೇಕಾದ್ರೆ ಇದು ಜ್ಞಾನ ಹೆಂಗಿದೆ ಅಂತಂದ್ರ ಗುರು ಶಿಷ್ಯರು ಅದಕ್ಕೆ ಪರಮ ವಿರಕ್ತಂಗೆ ಪರತರ ಶಿಷ್ಯಂಗೆ ಪರಮಾರ್ಥ ಅರಿವ ಆತ್ಮ ತನುಜಂಗೆ ಪರಮ ರಹಸ್ಯದಳು ಒರೆಯುವುದು ಅಂತ ಹೇಳಿದ್ರು. ಪರಮ ರಹಸ್ಯದಳು ಒರೆಯುವುದು ಕರ್ಮ ತತ್ಪರರಿಗೆ ಅರುಪಲಾಗದ ಇದನ್ನೊಮ್ಮೆ ಅಂತ ಹೇಳಿದಾರೆ. ಯಾಕಂತಂದ್ರ
ಗುರು ಶಿಷ್ಯ ನನ್ನ ಜನನ ಮರಣ ರಹಿತನನ್ನಾಗ್ಬೇಕು, ಈ ಭವಬಂಧನದಿಂದ ಪಾರಾಗ್ಬೇಕು, ಈ ಭವ ರೋಗ ನನ್ನನ್ನು ಬಿಟ್ಟು ಹೋಗ್ಬೇಕು, ನಾನು ಆನಂದವನ್ನು ಪಡ್ಕೊಳ್ಬೇಕನ್ನುವಂಥದ್ದು ಏಕೈಕ ಉದ್ದೇಶ ಶಿಷ್ಯಾಗಿರ್ಲೇಬೇಕಿದು. ಅದಕ್ಕೆ ಅವಾಗ ಅಧಿಕಾರಿ ಆಗ್ತಾನ. ಅವಾಗ ಮೆತ್ತಿಗೆ ಬಂದು, ಅಪ್ಪ ನನಗೆ ಈ ಜನನ ಮರಣದಿಂದ ಪಾರು ಮಾಡು, ಈ ಬಂಧನದಿಂದ ಪಾರು ಮಾಡು, ಈ ಜಗತ್ತಂದ್ರೇನು, ಜೀವ ಅಂದ್ರೇನು, ಈ ಪರಮಾತ್ಮ ಅಂದ್ರೇನು, ಎಲ್ಲ ಗೊಂದಲದಾಗ ಸಿಕ್ಕಾಕೊಂಡು ಬಿದ್ದೀನಿ, ಇರುವಂತ ಆಧಾರವಾದಂತ ವಸ್ತು ಯಾವುದು ನನಗೆ ತಿಳಿಸ್ಪ ಅಂತ ಆತ ಕಾಲಿಗೆ ಬಿದ್ದಾಗಿತ ಹೇಳಕ್ ಶುರು ಮಾಡ್ತಾನೆ ಅಲ್ಲ. ಅವಾಗ ಹೇಳಿದಾಗ ಈತಗೆ ಮೊದ್ಲೇ ದುಃಖ ಗೊತ್ತಾದಾಗ ಸದ್ಗುರುಗಳು ನೋಡ್ರಿ, ನಮ್ಗೆ ಬಹಳಷ್ಟು ಆರಾಮಿರ್ಲಾದಾಗ ಬಹಳ ಕಷ್ಟ ತಿಂದಿರ್ಬೇಕು, ಶರೀರಕ್ಕೆ ಬಹಳಷ್ಟು ರೋಗ ಬಂದು ಅಂದ್ರೆ ನೋವು ಜಾಸ್ತಿ ಆಗಿರ್ಬೇಕು, ಅದು ತಡ್ಕೊಂಡಿರ್ಬೇಕು. ಕೊನೆಗೆ ಡಾಕ್ಟರ್ ಹತ್ರ ಹೋಗಿ ಇಷ್ಟು ವರ್ಷದಿಂದ ನೋವು ಅನುಭವಿಸಿದ್ದೀನಿ, ನೀವೇನ್ ಕೊಡ್ತೀರಿ ಗುರುಗಳೇ, ನಾನು ಅದನ್ನ ತಗೋತೀನಿ. ಯಾಕಂದ್ರೆ ಸಹಜ ಆ ನೋವು ಸಿಕ್ಕಾಪಟ್ಟೆ ನೋವಾದಾಗ ನಾವೊಂದ್ಸಲ ಅಂದಿದ್ದೀನಿ, ನಮಗ್ ಬ್ಯಾಕ್ ಪೇನ್ ಆದಾಗ ಹೋದಾಗ ಗುರುಗಳೇ ಇದನ್ನ ನೋವಿಗೆ ಕಡಿಮೆ ಮಾಡಿಬಿಟ್ರಿ ಅಂದ್ರೆ ನೀವು ದೇವ್ರಂತಾನೆ ಅನ್ಕೋತೀವಿ ನಾವು ಅಂತೀವಿ. ಕೆಲವು ಸಲ ಹೇಳ್ತೀವಿಲ್ಲ, ಈ ನೋವು ಕಡಿಮೆ ಆದ್ರೆ ಸಾಕಪ್ಪ ಅನ್ನುವಂಥ ಭಾವ ಇರ್ತದಲ್ಲ. ಆ ಟೈಮ್ನಲ್ಲಿ ಇದು ದುಃಖ ಅಂತ ಗೊತ್ತಾಗಿ ಸದ್ಗುರುವಿಗೆ ಶರಣಾಗತನಾಗಿ ಸದ್ಗುರು ವಾಕ್ಯವನ್ನ ಇಲ್ಲಿ ಕೇಳಕ್ ಕೂತ್ಕೊಂಡಾಗ ಇಲ್ಲಿ ಗುರು ಏನ್ ಹೇಳ್ತಾನ, ಈ ಜ್ಞಾನವನ್ನ ಅಲ್ಲಿ ಏನ್ ಮಾಡ್ತಾನ ಅಂತಂದ್ರ ಹೇಳಕ್ ಶುರು ಮಾಡ್ತಾನ. ಆದ್ರ ಗುರು ಏನ್ ಹೇಳ್ತಾನ ಅನ್ನುವಂಥದ್ದು ಬಹಳಷ್ಟು ಏಕಾಗ್ರತೆಯಿಂದ ತಗೊಳಕ್ ಶುರು ಮಾಡ್ತಾನೆ. ಯಾಕಂದ್ರೆ ದುಃಖ ಐತೆಲ್ಲ ಅಲ್ಲಿಂದ, ಬಹಳಷ್ಟು ದುಃಖ ಐತೆಲ್ಲ, ಅವ್ರದ್ದು ಆ ವಿಚಾರಗಳನ್ನ ಔಷಧಿ ರೂಪವಾಗಿ ತಗೊಳ್ತಾನಂತ. ಮತ್ತೆ ಗುರುವಾಕ್ಯವನ್ನ ತಗೊಂಡು ಎಷ್ಟು ಅದೇ ತದೇಕ ಒಂದು ಏಕಾಗ್ರತೆಯಿಂದ ತಗೊಳ್ಳಿಕ್ ಶುರು ಮಾಡ್ತಾನ. ಅವಾಗ ಗುರುವಿಗೆ ಗೊತ್ತಾಗ್ತದ. ಹೆಂಗ ಶಿಷ್ಯರು ಎಷ್ಟೇ ಜನ ಕುಂತು ಕೇಳ್ತಾ ಇದ್ದಾರೆ ಅಂದ್ರೆ ಶಿಷ್ಯರ ಮುಖದ ಒಂದು ಬದಲಾವಣೆ ಗುರುವಿಗೆ ಗೊತ್ತಾಗ್ಬಿಡ್ತದೆ, ಯಾರು ಹೆಂಗ್ ಕೇಳ್ತಾರ ಅನ್ನೋದು. ಯಾರು ಯಾವ ರೀತಿ ಏಕಾಗ್ರತೆಯಿಂದ ಕೇಳ್ತಾರ, ಇವ್ರಿಗೆ ಇದು ಜ್ಞಾನ ಹತ್ತಕತ್ತದ ಇಲ್ಲೋ, ಇವ್ರಿಗೆ ಇದು ತಿಳಿಲಕತ್ತದ ಇಲ್ಲೋ, ಇದು ಎಲ್ಲ ಗುರುವಿಗೆ ಗೊತ್ತಾಗ್ತದೆ. ನೋಡಿದಾಗ ಎದುರುಗಡೆ ಕೂತ್ಕೊಂಡು ಈ ಜ್ಞಾನವನ್ನ ಹೇಳ್ಬೇಕಾದಾಗ ಯಾವ ಶಿಷ್ಯರುಗಳಿಗೆ ಎಷ್ಟಿಷ್ಟು ತಗೊಳ್ತಾ ಇದ್ದಾರ, ಯಾರಿಗೆ ಇದು ತಿಳಿತಾ ಇದೆ ಅನ್ನುವಂಥದ್ದು ಗುರುವಿಗೆ ಗೊತ್ತಾಗ್ಬಿಡ್ತದೆ. ಅದೇ ಅವ್ರಿಗೆ ತಿಳಿಯಂಗಿಲ್ಲ ಅಂತಂದಾಗ ಯಾವಾಗ ಬಿಡ್ತಾರೋ ಯಾವಾಗಿಲ್ಲ, ಎಷ್ಟೊತ್ತು ಹೇಳ್ತಾರೋ ಎಷ್ಟೊತ್ತಿಲ್ಲ, ಇವ್ರು ಹಿಡ್ಕೊಂಡ ಕುಂತರು ಅನ್ನೋದು, ಆ ಕಡೆ ನೋಡೋದು ಈ ಕಡೆ ನೋಡೋದು, ಆಕಳಿಸೋದು, ನಿದ್ದೆ ಬಂದಂಗ ಆಗೋದು, ಇವೆಲ್ಲ ಶುರುವಾಗ್ತಾವ. ಬಿಟ್ರೆ ಸಾಕಪ್ಪ ಏನ್ ಹಿಡ್ಕೊಂಡ್ ಕುಂತ್ರ ಅನ್ನೋ ಭಾವ ಬರ್ತದೆ. ಅವಾಗ ಏನಾಯ್ತು, ಈತಗ ಒಂಥರ ಬರೀ ಎಮ್ಮೆನೆ ಬಂದು ಕಣ್ಣು ಮುಂದೆ ನಿಂದ್ರಾಕತ್ತದ, ಜ್ಞಾನ ಅರ್ಥ ಆಗಬಲ್ದು, ಅದನ್ನ ಮುಖ ಒಂದು ಪ್ರಸನ್ನತೆ ಅನಿಸ್ತಾ ಇಲ್ಲ, ಒಂಥರ ಗೊಂದಲ ತರ ಅನ್ಸಾಕತ್ತದ. ಗುರುಗಳಿಗೆ ಗೊತ್ತಾಗ್ಬಿಡ್ತು. ಅದಕ್ಕೆ ಯಾಕಪ್ಪ ನಿನ್ ಮುಖ ಹಿಂಗಾಗ್ಯದ, ಅವ್ರು ಹೇಳಿದ್ರು ಯಾಕೆ ನಿಂಗೆ ಅರ್ಥ ಆಗ್ತಾ ಇಲ್ಲೇನು ಅಂತ ಕೇಳಿದಾಗ ಅವ್ರಂದ್ರ, ಮತ್ತೆ ಗುರುಗಳು ಹೇಳಿದ ತಕ್ಷಣ ಮನಸ್ಸಿನಾಗ ಇದ್ದದ್ದು, ಅವರು ಒಳ್ಳೆ ಶಿಷ್ಯ ಹೇಳ್ದ, ಇಲ್ಲಪ್ಪ ನಾನು ಎಷ್ಟೇ ಕೇಳ್ಬೇಕಂತೀನಿ ಖರೇನೆ, ಆದ್ರ ಹಿಂದಿನ ವಿಚಾರ ನನ್ ಮರೆಯಕ್ಕೆ ಆಗವಲ್ದು, ಎಮ್ಮಿನೇ ಬಂದ್ ಕಣ್ಮುಂದ್ ನಿಂದ್ರಾಕತ್ತದ ನನಗ ಅಂತ ಹೇಳಿದತ್ತ. ಹೇಳಿದಗಳನ್ನೇ ಅವಾಗ ಗುರುಗಳು ಹೇಳಿದ್ರು. ಅದ್ ಗೊತ್ತಿತ್ತಲ್ಲ ಗುರುಗಳಿಗೆಲ್ಲ ಬಲ್ಲ, ಅವ ಗುರುಗಳು ಸದ್ಗುರು ಎಲ್ಲವನ್ನು ಬಲ್ಲಂತ ಸದ್ಗುರುಗಳು. ಅದು ಏನ್ ಗೊಂದಲ ಐತಿ ಏನೈತಿ ಅಂತ ಗೊತ್ತಾಗ್ಬಿಟ್ಟು ಅವ್ರು ಹೇಳಿದ್ರು, ಆಯ್ತಪ್ಪ ಇರ್ಲಿ ಅಂತ ಹೇಳ್ಬಿಟ್ಟು ಆ ವಿಷಯ ಏನ್ ಬೇರೆ ಇದ್ರಲ್ಲಿ ಆತ್ಮನ ವಿಚಾರವನ್ನ ಹೇಳ್ತಾ ಇದ್ರಲ್ಲ, ಅದೇ ವಿಚಾರವನ್ನ ಎಮ್ಮೆಯ ವಿಚಾರಗಳನ್ನ ತಗೊಂಡ್ರು. ಎಮ್ಮೆ ವಿಚಾರ ತಗೊಂಡು ಅಲ್ಲಿ ಶರೀರ ಅನ್ನುವಂಥ ಪಂಚಕೋಶಗಳ ವಿಷಯಗಳನ್ನು ಹೇಳಿದ್ರು. ಇದು ಶರೀರ ಅನ್ನುವಂಥದ್ದು ನೋಡಪ್ಪ, ಇದು ಅನ್ನಮಯ ಕೋಶ ಅದ, ಪ್ರಾಣಮಯ ಕೋಶ ಅದ, ಮನೋಮಯ ಕೋಶ ಅದ. ಈ ಪಂಚಕೋಶಗಳ ವಿಚಾರಗಳನ್ನ ಆ ಎಮ್ಮೆಯ ಮುಖಾಂತರ ತಿಳಿಸಿ ಅಲ್ಲಿ ಜ್ಞಾನವನ್ನ ಅಳವಡಂಗ್ ಮಾಡಿದ್ರು ಸದ್ಗುರುಗಳು. ಯಾಕಂತಾರೆ ಈ ರೀತಿಯಾಗಿ ಇಲ್ಲಿ ಕೂಡ ಏನ್ ಹೇಳ್ತಾರ, ಪಂಚಕೋಶಗಳ ವಿಚಾರ ಅಲ್ಲಿ ಹೇಳಿ ಅವರಿಗೆ ಆ ಒಂದು ವಾಸನ ರೂಪ ಹೆಮ್ಮೆಯ ಏನಾದ ಅದು ಎಮ್ಮೆಯ ಒಂದು ವಾಸನೆ ರೂಪದ ಏನ್ ಬಂದು ಮುಂದೆ ನಿಂದಿರ್ತಿತ್ತಲ್ಲ, ಈ ಪಂಚಕೋಶಗಳ ವಿಚಾರ ಮಾಡಿಸಿ ಸ್ವಸ್ವರೂಪ ಜ್ಞಾನವನ್ನ ಮಾಡಿಕೊಟ್ರು. ಈ ರೀತಿಯಾಗಿ ಅಲ್ಲಿ ಆ ಎಮ್ಮೆಯ ವಾಸನ ರೂಪ ಪ್ರತಿಬಂಧಕ ಅಲ್ಲಿ ನಾಶ ಆಯ್ತು ಅಂತ ಹೇಳ್ತಾರ. ಅದರಿಂದ ಅವಾಗ ಜ್ಞಾನ ಆಯ್ತತೆಗೆ. ಅದಕ್ಕೆ ಇದು ಈ ರೀತಿ ಆ ಮನಸ್ಸಿನಲ್ಲಿ ಬಂದು ನಿಂತಂತ ನಾವು ಅದ್ರ ಬಗ್ಗೆನೇ ಅದೇ ಮಾತಾಡ್ಕೊಂತ ಹೋಗೋದಲ್ಲ, ಬಟ್ ಅದನ್ನ ಈ ರೀತಿಯಾಗಿ ಅವರ ಗುರುಗಳು ಹೇಳಿದ ನಂತರ ಇದು ಆತಗ ಎಮ್ಮೆಯ ವಾಸನೆ ರೂಪದಂತಹ ಒಂದು ಪ್ರತಿಬಂಧಕ ಅಲ್ಲಿ ನಾಶ ಆಗಿ ನಂತರ ಮತ್ತೆ ಜ್ಞಾನ ಆಯ್ತು. ಇದು ಈ ರೀತಿ ಒಂದು ವಿಘ್ನ ಮಾಡುವಂಥದ್ದು ಯಾವ್ದಂತಂದ್ರೆ ಇಲ್ಲಿ ಭೂತ ಪ್ರತಿಬಂಧಕ ಅಂತ ಇದು ಅನ್ಸ್ಕೊಳ್ತದ ಅಂತ ಹೇಳ್ತಾರೆ. ಈಗ ಎರಡನೆಯ ನುಡಿಯಲ್ಲಿ ಹೇಳ್ತಾರೆ ಅವರು, ವರ್ತಮಾನ, ಈಗ ಈ ಸದ್ದ ವರ್ತಮಾನದಲ್ಲಿ ಏನ್ ಪ್ರತಿಬಂಧಕಗಳು ನಮ್ಗೆ ಆಗ್ತಾವ್ರಿ. ಈಗ ನಮಗ್ ಸಾಮಾನ್ಯವಾಗಿ ನಾವ್ ಇನ್ನೊಂದು ನುಡಿ ನೋಡೋದೇ ಬೇಡ, ನಮ್ಗೆ ವರ್ತಮಾನ ಕಾಲದಲ್ಲಿ ನಮ್ಗೆ ಪ್ರತಿಬಂಧಕಗಳು ಬಹಳ ಅದಾವ.
ಇನ್ನ ನಾವು ನುಡಿಗೆ ಹೋಗೋದೇ ಬೇಡ. ನಮ್ಗೆ ಈ ಸದ್ಯ ನಮ್ಗೆ ಅನುಭವಕ್ಕೆ ಬರುವಂಗಂತಂದ್ರೆ ಬಹಳಷ್ಟು ಜನ ಇದ್ದಾರಪ್ಪ ಅನ್ನುವಂಥದ್ದು, ಮನ್ಯಾಗ ಇವ್ರು ಬರ್ತಾರ ಅನ್ನೋದಾಗಿರ್ಬೋದು, ಒಂದು ಟಿವಿಗಳು ಸೆಳೆತ ಆಗಿರ್ಬೋದು, ಒಂದು ಮೊಬೈಲ್ ಸೆಳೆತ ಆಗಿರ್ಬೋದು, ನಾನಾ ರೀತಿಯಿಂದ ಸೆಳೆತಗಳು ನಮ್ಮನ್ನ ಎಳಿತಾವ ಆ ಕಡೆ. ನಮ್ಮನ್ನ ಎಷ್ಟು ನೆಮ್ಮದಿಯಿಂದ ಇರಕ್ ಬಿಡ್ತಾವೇನು ಅಂದ್ರೆ ಇಲ್ಲ. ಒಂದಲ್ಲ ಒಂದು ಆ ವಿಚಾರ ಈ ವಿಚಾರ ಅದಾಯ್ತು ಇದಾಯ್ತು ಅಂತ ಮನಸ್ಸಿನಲ್ಲಿ ಬರುವಂಥದ್ದು, ಮನೆಯಲ್ಲಿ ಹಲವಾರು ರೀತಿಯ ವಿಚಾರಗಳು ನಮ್ಮ ಪ್ರತಿಬಂಧಕಗಳು ಸಾಮಾನ್ಯವಾಗಿ ಬರ್ತಾವ. ಅದೇ ಇಲ್ಲಿ ಕೂಡ ಮಹಾತ್ಮರು ಹೇಳ್ತಾರ, ವರ್ತಮಾನ ಪ್ರತಿಬಂಧಕವನ್ನು ಹೇಳ್ತಾರ. ಅವ್ರು ಏನ್ ಹೇಳ್ತಾರೆ, 2ನೇ ನುಡಿಯಲ್ಲಿ ಹೇಳ್ತಾರೆ, ಜಡ ಬುದ್ಧಿ, ಜನಸಂಗರತಿ, ವಿಷಯಾಸಕ್ತಿ, ಬಿಡದೆ ಮಾಡುವ ತರ್ಕ, ಅಭಿಮಾನ, ಕಡು ಚಪಲತೆ ಗೂಡಿ ಸುವಿಚಾರವಿರೆ ತತ್ವದೆಡೆ ವೇದ್ಯವಾಗ ದಿಪ್ಪುದರಿಂದ ಅಂತ ಹೇಳ್ತಾರೆ. ಅಂದ್ರೆ ವರ್ತಮಾನ ಪ್ರತಿಬಂಧಕ ನಮಗೆ ಹೆಂಗ್ ಅಡ್ಡಿ ಮಾಡ್ತಾವನ್ನೋದಕ್ಕೆ, ಪ್ರತಿಬಂಧಕ ಮಾಡ್ತಾವನ್ನೋದಕ್ಕಾಗಿ ಅವ್ರು ಹೇಳ್ತಾರೆ. ಜಡ ಬುದ್ಧಿ ಅಂದ್ರ ಹೇಳ್ತಾರಲ್ಲ, ಬುದ್ಧಿ ಮತಿ ಒಂದೇನೆ, ಮತಿಗೆ ಮಂಗಳವಾವುದು ಉತ್ತಮರ ಸಂಗ ಅನ್ನುವಂಥದ್ದು. ಯಾಕಂತಂದ್ರ ಎಷ್ಟೇ ಹೇಳಿದ್ರು ಕೂಡ ಅಲ್ಲಿ ತಿಳಿದೇ ಇದ್ದಾಗ ಮತ್ತೆ ಈಗ ಹೇಳುವಂತಹ ಗುಣಗಳಿಂದ ಈಗ ಮುಂದೆ ಹೇಳ್ತಾರ, ಅದರಿಂದ ಕೂಡಿದ್ರೆ ವರ್ತಮಾನ ಪ್ರತಿಬಂಧಕ ಅಂತ ಕೂಡ ಹೇಳಿಸ್ಕೊಳತ್ತೆ. ಬಹಳಷ್ಟು ಈ ಪ್ರತಿಬಂಧಕ ಇತ್ತು ಅಂತಂದಾಗ ಎಂಥ ವಿಚಾರ ಶಕ್ತಿ ಇದ್ರು ಕೂಡ ಅಲ್ಲಿ ಜ್ಞಾನ ಅಳವಡಕ ಸಾಧ್ಯ ಇಲ್ಲ. ಈಗ ಜಡ ಬುದ್ಧಿ ಅಂತಂದ್ರೆ ಮತ್ತ ಎಷ್ಟೇ ವಿಚಾರಗಳು ನಮ್ ಕಿವಿಗೆ ಬಿದ್ರು ಕೂಡ ಅದು ಆ ಬುದ್ಧಿಯಲ್ಲಿ ಹೋಗಂಗಿಲ್ಲ. ಇದಕ್ಕ ಏನ್ ಹೇಳ್ತಾರ ಅಂದ್ರ ಮಂದ ಬುದ್ಧಿ. ಇಲ್ಲಿ ಬುದ್ಧಿಗಳದ್ರಲ್ಲಿ ಮಂದ ಬುದ್ಧಿ, ತೈಲ ಬುದ್ಧಿ, ಘೃತ ಬುದ್ಧಿ ಅಂತ ಕೂಡ ಬುದ್ಧಿ ಒಳಗ 3 ತರ ಹೇಳ್ತಾರ. ಅವ್ರು ಮಂದ ಬುದ್ಧಿ ಅಂದ್ರೆ ಎಷ್ಟು ಹೇಳಿದ್ರು ಕೇಳಂಗಿಲ್ಲ, ತಿಳಿಯಂಗಿಲ್ಲ, ಅದು ಮಂದ ಬುದ್ಧಿ ಅಂತ ಹೇಳ್ತಾರೆ. ಈಗ ಘೃತ ಬುದ್ಧಿ ಅಂತಂದ್ರ ತುಪ್ಪ ಕಾಯಿಸ್ತೀವಿ, ಸ್ವಲ್ಪ ಬಿಟ್ಟುಗಳನ್ನೇ ಸ್ವಲ್ಪ ಗಟ್ಟಿ ಆಗ್ಬಿಡ್ತದ. ಅಂದ್ರೆ ಕೇಳಕ್ ತಿಳಿದಂಗ ಆಗ್ತದ, ಆಮೇಲೆ ಅದು ಗಟ್ಟಿ ಆಗ್ಬಿಡ್ತದ, ತಿಳಿಲಾರ್ದಂಗ ಆಗ್ಬಿಡ್ತದ ಆಮೇಲೆ. ಇದು ಘೃತ ಬುದ್ಧಿ. ತೈಲ ಬುದ್ಧಿ ಅಂದ್ರೆ ಅದು ನೀರಲ್ಲಿ ಒಂದು ಹನಿ ಬಿದ್ದರೆ ಅದು ತುಂಬಾ ಆಗ್ಬಿಡ್ತದೆ. ಒಂದು ವಿಚಾರ ಹೇಳಿದ ತಕ್ಷಣ ಅರ್ಥ ಆಗ್ಬಿಡುವಂಥದ್ದು ಇದು. ಈ ರೀತಿಯಾಗಿ ಇರುವಂಥದ್ದು. ಇದು ಏನಾಗ್ತದೆ, ಇಲ್ಲಿ ಪ್ರತಿಬಂಧಕ ಇದ್ದಾಗ ಜಡ ಬುದ್ಧಿ ಅಂದ್ರೆ ಗುರುಗಳು ಎಷ್ಟು ಹೇಳಿದ್ರು ಕೂಡ ಅದು ಜ್ಞಾನ ಆ ಬುದ್ಧಿಯಲ್ಲಿ ಹೋಗೋದೇ ಇಲ್ಲ. ಇದಕ್ಕ ಮಂದ ಬುದ್ಧಿ ಅಂತ ಕೂಡ ಹೇಳುತ್ತಾರೆ. ಅದಕ್ಕ ಇದು ಒಂದು. ಆಮೇಲೆ ಜನಸಂಗರತಿ. ಜನಸಂಗರತಿ ಅಂತಂದ್ರ ಹೇಳ್ತಾರಲ್ಲ, ಶ್ರುತಿ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ನರಹ, ಮನ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾನರಹ ಅಂತ ಹೇಳ್ತಾರೆ. ಮನಸ್ಸಿನಂಗ ನಡೆಯುವಂಥವ್ರು, ವಿಷಯಾದಿಗಳಲ್ಲಿ ಮೋಹ ಉಳ್ಳಂಥವ್ರು, ವಿಷಯಾದಿಗಳಲ್ಲಿ ಮುಳುಗಿದಂಥವ್ರು ಬಹಳ ಚೆನ್ನಾಗಿದ್ದೀವಲ್ಲ ಇವ್ರು. ಯಾಕಂತಂದ್ರ ಈ ರೀತಿ ಈ ಜನಸಂಗರತಿ ಅಂದ್ರೆ ಅಂಥ ಒಂದು ಜನರಲ್ಲಿ ಬಹಳಷ್ಟು ಮೋಹ ಉಳ್ಳಂತ ಭಾವ. ಯಾಕಂದ್ರೆ ವೇದಾಂತ ಸಂಸ್ಕಾರ ರಹಿತವಾಗಿರುವಂತ ಮನಸ್ಸುಗಳು ಅಂದ್ರೆ ಅಂತಹ ಜನರ ಒಂದು ಸಹವಾಸ ಲೌಕಿಕ. ಯಾಕಂದ್ರ ನಾವ್ ಯಾತಕ್ಕೆ ಬಂದಿದೀವಿ, ಪರಮಾತ್ಮ ಭಾಷೆ ಕೊಟ್ಟು ಬಂದಿದೀವಿ, ಅದನ್ನ ಮರ್ತು ಬಿಟ್ಟು ವಿಷಯಾದಿಗಳಲ್ಲಿ ಮುಳುಗಿದಂಥ ಜನರು, ಇಂಥ ಒಂದು ಜನರು. ಇವಾಗ ನೋಡ್ರಿ, ಎಷ್ಟೋ ಜನ, ಬಹಳಷ್ಟು ಜನ ಅದಾರಂದ್ರೆ ಈ ಗುರುವಾಕ್ಯವನ್ನು ಕೇಳ್ಬೇಕಂತ ಅಪೇಕ್ಷೆ ಉಳ್ಳಂತ ಅದಾರೇನು ಅಂದ್ರೆ ಇಲ್ಲ, ಎಲ್ಲ ಒಬ್ರು. ಅದಕ್ಕೆ ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಅಂತ ಹೇಳ್ತಾರೆ. ಬಹಳಷ್ಟು ಖುಷಿ ಆಗ್ತದೆ ನಿಜವಾಗಿ. ನನಗೆ ಬಹಳಷ್ಟು ಹೇಳಿದ್ರು ಗೂಗಲ್ ಮೀಟ್ಗಳು ಇದು ನಾನು ಯಾವತ್ತೂ ಅಟೆಂಡ್ ಮಾಡಿರ್ಲಿಲ್ಲ. ನಮ್ಮ ಪಾಡಿಗೆ ನಾವು ಸುಮ್ಮನೆ ಹೇಳ್ಕೊಂತ ಹೋಗೋದು, ಅಲ್ಲಿ ಕಾರ್ಯಕ್ರಮಕ್ಕೆ ಎಷ್ಟು ಹೋಗುವಂಥದ್ದು ಬರುವಂಥದ್ದು ಅಷ್ಟು ಬಿಟ್ಟರೆ ಇರ್ಲಿಲ್ಲ. ಬಟ್ ಒಂದು ಒಳ್ಳೆ ಕೆಲಸ ಅಂದ್ರ ಸುಜಾತ ಅಮ್ಮ ಆಗಿರ್ಬಹುದು, ಪಾರ್ವತಮ್ಮ ಆಗಿರ್ಬಹುದು, ಮಹೇಶ ತೇರ್ದಾಳ ಅಣ್ಣವ್ರ ಆಗಿರ್ಬಹುದು, ನಿಜವಾಗಿ ಬಹಳ ಖುಷಿ ಆಗ್ತದೆ ನಂಗೆ. ಮಹೇಶ್ ತೇರ್ದಾಳ ಅಣ್ಣವ್ರು ಕೂಡ ನನಗೆ ವಾಟ್ಸಪ್ನಲ್ಲಿ ನನ್ನ ಆಡ್ ಮಾಡಿದ್ದಾರೆ. ಇವಾಗ ತಾಯಂದ್ರ ಬೆಳಗದ್ದು ಕೆಲವೊಂದು ನಾನು ನೋಡ್ತಾ ಇರ್ತೇನೆ. ಬಟ್ ಡೈಲಿ ಅವರು ಈ ಗೂಗಲ್ ಮೀಟ್ ಎಲ್ಲರೂ ಅಟೆಂಡ್ ಆಗ್ರಿ ಅಂತ ಹಾಕ್ತಾರೆ. ಎಷ್ಟೊಂದು ಒಂದು ಭಾವ, ಸುಮ್ನೆ ಕುಂತ ಕಾಲ ಕಳೆಯೋದಕ್ಕಿಂತ 1 ತಾಸು 2 ತಾಸದ್ರಾಗ ಅಟೆಂಡ್ ಮಾಡಿರೋಂಥ ಭಾವ ನೋಡ್ರಿ, ಎಷ್ಟು ಅದ್ಭುತ ಭಾವ. ಹಿಂಗ ಹಾಕಿದಾರಲ್ಲ ತಾಯಂದ್ರ ಬೆಳಗದಾಗ ಇವತ್ತ ಈ ಸತ್ಸಂಗ ಐತೆ, ಎಷ್ಟು 4 ಗಂಟೆಯಿಂದ 6 ಗಂಟೆವರೆಗೆ ಸತ್ಸಂಗ ಐತಿ, ಬೆಳಗ್ಗೆ ಇಷ್ಟರಿಂದ ಇಷ್ಟು ಸತ್ಸಂಗ ಐತೆ,
ಇದು ಒಂದು ತಲೆಗೆ ಬರ್ತದ, ಏನಿರ್ಬೋದು ಒಂಚೂರು ಕೇಳಿದ್ರೆ ಐತಂತ ಕೇಳ್ಕೊಂತ ಹೋಗಿ ಈ ಸಂಘವನ್ನ ಮಾಡಿ ಮತ್ತ ಎಷ್ಟೋ ಜನರು ಒಂದು ಮನಸ್ಸು ಶುದ್ಧ ಆಗುವಂತ ಕೆಲಸ, ಜ್ಞಾನ ಪಡ್ಕೊಳ್ಳುವಂತ ಕೆಲಸ ಇಲ್ಲಿ ನಡೀತದೆ. ಇದು ಬಹಳ ಗ್ರೇಟ್. ಬಟ್ ಇದು ಸಿಗೋದು ಬಹಳ ಅಪರೂಪ. ಎಲ್ಲಿ ಮಾಡ್ತಾರೆ ಹೇಳ್ರಿ, ಎಲ್ಲಿ ಸಿಗ್ತದೆ ಹೇಳ್ರಿ ಇದೆಲ್ಲ? ಈ ತಾವು ಒಂದು ಅಡಗದಾಗ ಕುಂತು ಇನ್ನೂ ಒಂದ್ 4 ಮಂದಿನ ಕರ್ಕೊಂಡು ಹೋಗುವಂತ ಕೆಲಸ ಸಾಮಾನ್ಯ ಅಲ್ಲ ಇದು. ತಾವು ದಾಟೋದಲ್ದ ನದಿಯನ್ನ ಇನ್ನೊಬ್ರಿಗೆ ದಾಟಕ್ಕೆ ಹೆಲ್ಪ್ ಮಾಡ್ತಾರಲ್ಲ, ಇದು ದೊಡ್ಡ ಕೆಲಸ. ಅದಕ್ಕೆ ಸಜ್ಜನರ ಸಹವಾಸ ಹೆಜ್ಜೆನು ಸವಿದಂತೆ ಅಂತ ಹೇಳ್ತಾರೆ. ಈ ಸಂಘ ನಮ್ಮನ್ನ ಈ ಜನ್ಮವನ್ನ ಸಾರ್ಥಕ ಮಾಡುವಂತ ಕೆಲಸಗಳು. ಅದಕ್ಕೆ ಇಲ್ಲಿ ಮಹಾತ್ಮರು ಹೇಳ್ತಾರ, ಇಂಥ ಸಂಘವನ್ನು ಮಾಡು, ಇದನ್ನ ಮಾಡು. ಎಷ್ಟು ಯಾಕಂತಂದ್ರ ಜನಸಂಘರತಿ ಇದು ಇರ್ಲಾರ್ದ ಬರೀ ವಿಷಯಾದಿಗಳಲ್ಲಿ ಮುಳುಗಿದಂತ ಒಂದು ಜನರ ಸಂಘ ಮಾಡಿದ್ರ, ನೀನು ಹಿಂದಿನ ಒಂದು ಪುಣ್ಯದ ಸಂಸ್ಕಾರದಿಂದ ಬಂದಿದ್ದಿ ಆದ್ರೂ ಕೂಡ ಆ ಪುಣ್ಯನ ಏನಾಗ್ತದ, ಕ್ಷಯ ಆಗಿಬಿಡ್ತದ. ದುಷ್ಟರು ಸಹವಾಸ ಮಾಡಿದ್ರ. ದುಷ್ಟರು ಅಂದ್ರೆ ನಾವು ತಪ್ಪು ತಿಳ್ಕೊಳಂಗಿಲ್ಲ, ಯಾರು ತಮ್ಮನ್ನು ತಾವು ತಿಳ್ಕೊಳಕ ಇದು ಒಂದು ಸತ್ಸಂಗವನ್ನ ಮಾಡದೇ ಇದ್ದು ವಿಷಯಾದಿಗಳಲ್ಲಿ ಮುಳುಗಿದವರು ಅಂತಾರ ಸಹವಾಸ ಬೇಡ ಅಂತಾರ. ಯಾರು? ಮಹಾತ್ಮರು. ಯಾಕಂತಂದ್ರ ನಿನ್ನಲ್ಲಿ ಇರುವಂತ ಒಂದು ಪುಣ್ಯದ ಸಂಸ್ಕಾರ ಕೂಡ ಕ್ಷಯ ಆಗಿಬಿಡ್ತದಪ್ಪ. ನೀನ್ ಜ್ಞಾನವನ್ನು ಪಡ್ಕೊಳ್ಳೋ ಮಟ್ಟ ನೀನು ಸ್ವಲ್ಪ ಎಚ್ಚರಿಕೆಯಿಂದ ಏಕಾಂತವಾಗಿದ್ದು ಇದನ್ನ ಗುರು ಹೇಳಿದಂತ ವಾಕ್ಯಗಳ ಚಿಂತನ ಮಂಥನ ಮಾಡುವಂತ ಸಮಯ ಇಟ್ಕೋಬೇಕಾಗ್ತದ. ಬರೀ ನಿನ್ನ ಎಲ್ಲ ಅವ್ರ ಜೊತೆ ಮಾತಾಡಿದಂದ್ರೆ ಅವ್ರು ಏನ್ ಮಾಡ್ತಾರೆ ನಿನಗ? ಸಂಘ ನೋಡ್ರಿ, ಇಲ್ಲಿ ಸಂಘವನ್ನ ಆರಿಸ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯ. ಇದು ಮನುಷ್ಯನಿಗೆ ಬರ್ತದೆ ಇದು. ಅದಕ್ಕೆ ವಿವೇಕ ಯಾರಿಗೆ? ಅದು ಮನುಷ್ಯನಿಗೆ. ಬೇರೆ ಬೇರೆ ಪ್ರಾಣಿ ಪಕ್ಷಿಗಳಿಗೆ ಅವ್ರು ಹೆಂಗ ಅವು ಭೋಗದ ವಸ್ತು, ಭೋಗದ ಒಂದು ಶರೀರಗಳು ಬರ್ತಾವ, ಹೆಂಗ ಏನ್ ತಂದಿರ್ತಾವ ಅದೇ ಬೋಸ್ಕೊಂಡು ಹೋಗ್ಬೇಕಾವ ಅಷ್ಟೇ ಹೊರತಾಗಿ ಎಕ್ಸ್ಟ್ರಾ ಏನಾರು ಮಾಡ್ಕೋತೀನಿ ಅಂದ್ರೆ ಅವಕ್ಕ ಇಲ್ಲ, ಅವಕಾಶ ಇಲ್ಲ ಅವಕ್ಕ. ಅದ್ರ ಮನುಷ್ಯನಿಗೆ ಮಾತ್ರ ಅವಕಾಶ ಅದು. ಹಿಂದಿನ ಒಂದು ಸಂಸ್ಕಾರ ರೂಪ ಪುಣ್ಯ ಇತ್ತಂದ್ರೆ ಅದನ್ನ ಕ್ಷಯ ಮಾಡ್ಕೊಂಡು ನರಕಕ್ಕೆ ಹೋಗಕ್ಕೂ ಬರ್ತದ. ಅದನ್ನ ವೃದ್ಧಿ ಮಾಡ್ಕೊಂಡು ನಾವು ಸ್ವರ್ಗಾದಿ ಭೋಗಗಳನ್ನ ಅನುಭವಿಸಕ್ಕೂ ಬರ್ತದ. ಮತ್ತೆ ಇನ್ನು ತೀವ್ರ ಪುಣ್ಯ ಇದ್ದಾಗ ಸದ್ಗುರು ವಾಕ್ಯ ಕೇಳ್ಕೊಂಡು ಇಲ್ಲೇ ಮುಕ್ತನಾಗಕ್ಕೂ ಬರ್ತದ. ಅಷ್ಟು ಒಂದು ಆ ಶಕ್ತಿ ಮನುಷ್ಯನಿಗೆ ಮಾತ್ರ. ಅದಕ್ಕೆ ಮನುಷ್ಯನ ಒಂದು ಜನ್ಮ ಯಾಕೆ ದೊಡ್ಡದಂದ್ರ ನಿನಗೆ ಅವಕಾಶ ಆದ ಆರಿಸ್ಕೊಳಕ, ಅಂತ ಪರಮಾನಂದದ ಪ್ರಾಪ್ತಿ ಮಾಡ್ಕೊಳಕ್ ನಿನಗೆ ಅವಕಾಶ ಅದ. ಅದಕ್ಕೆ ನಿನ್ಗೆ ಗೊತ್ತದಲ್ಲ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದು ನಿನಗೆ ಗೊತ್ತದಲ್ಲ. ನೀನು ಆರಿಸ್ಕೊಳ್ಳುವಂತ ಕೆಲಸ ಬಹಳ ದೊಡ್ಡ. ಅದಕ್ಕೆ ನೀ ಎಂತದ ಆರಿಸು? ಒಂದು ಸತ್ಸಂಗವನ್ನ ನೀನು ಆರಿಸ್ಕೊಂಡು, ಸತ್ಯ ವಸ್ತುವನ್ನ ತಿಳ್ಕೊಂಡಂತ ಸಂಘವನ್ನ ಆರಿಸ್ಕೊಂಡು ನೀ ಅದರಲ್ಲಿ ಏನಿಲ್ಲ, ನೀ ಸುಮ್ಮ ಅವ್ರ ಜೊತೆ ಇದ್ದು ಬಿಟ್ರೆ ಮುಗೀತು ನೋಡ್ರಿ. ಕಟ್ಟಿಗೆ ತನ್ನ ಸುತ್ತಮುತ್ತಲಿರುವಂತ ಕಟ್ಟಿಗೆಗಳನ್ನ ತಾನು ಸುಡ್ತದ, ಸುತ್ತಮುತ್ತಲಿರುವಂತ ಕಟ್ಟಿಗೆಗಳನ್ನ ಸುಟ್ಟು ಬಿಡ್ತದಲ್ಲ. ಹಂಗ ಸಜ್ಜನರು ತಾವು ಆ ಮಾರ್ಗದಲ್ಲಿದ್ದು ಸುತ್ತಮುತ್ತನವ್ರು ಕೂಡ ಅದೇ ಮಾರ್ಗಕ್ಕೆ ಬಂದ್ಬಿಡ್ತಾರಲ್ಲಿ. ಅಷ್ಟು ಒಂದು ಶಕ್ತಿ ಆ ಸತ್ಸಂಗದಾಗಿರ್ತದೆ. ಹಂಗಾಗ್ಬಿಟ್ಟು ಅಂಥ ಒಂದು ಸತ್ಸಂಗವನ್ನ ಆಶ್ರಯ ಮಾಡದೆ ಬರೀ ವಿಷಯಗಳಲ್ಲಿ ಮೋಹಿಸ್ತಂತ. ಈಗ ಏನ್ ಹೇಳ್ತಾರ, ಒಂದ್ 4 ದುಡ್ಡು ಅಂದ್ರೆ ಇಲ್ರಿ ಮಾರ್ಕೆಟ್ಗೆ ಹೋಗಿ ಬರ್ರಿ ನಡ್ರಿ ಅಂತಾರ. ಹೌದಾ? ಅಲ್ಲಿ ಅದು ತಗೊಳಂಬ್ರಿ, ಇಲ್ಲಿ ತಗೊಂಬ್ರಿ, ಅಲ್ಲಿ ಹೋಗಂಬ್ರಿ, ಇಲ್ಲಿ ಹೋಗಂಬ್ರಿ, ಎಂಜಾಯ್ ಮಾಡ್ಬೇಕ್ರಿ ಅಂತಾರ. ಅದು ಬಿಟ್ಟು ನೋಡ್ರಿ, ಇನ್ನೂ ನೋಡ್ರಿ, ಯಾಕಂದ್ರ ಬಹಳಷ್ಟು ಹೇಳ್ತಾರ. ಸ್ವಲ್ಪ ಇನ್ನು ವಯಸ್ಸಾದ್ಮೇಲೆ ಮಾಡ್ಕೋಬೇಕನ್ನೋರು ಇದ್ದಾರೆ ಇನ್ನು. ಈಗ ಅವ್ರು ಏನ್ ಹೇಳ್ತಾರ, ನಮ್ಗೆ ಹೇಳಿದಾರ. ಯಾಕಂದ್ರ ಏನ್ರಿ ಇಷ್ಟು ವಯಸ್ಸು, ಈ ವಯಸ್ಸಿಗೆ ಬರೀ ಇದನ್ನೇ ಮಾಡ್ಕೊಂತ ಕುಂತ್ರಿ ಹೆಂಗ? ಅದು ಮುಂದಿರ್ತದ್ರಿ ವಯಸ್ಸು, ಈಗ ಎಂಜಾಯ್ ಮಾಡ್ಬೇಕ್ರಿ ಅಂತಾರ. ಯಾಕಂದ್ರ ಮುದುಕರು ವಯಸ್ಸಾದವರು ಅವರು ಇಂಥವು ಏನಂದ್ರ ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಹೇಳ್ತಾವ, ಈ ಪ್ರವಚನ ಅಂತ ಅಂತಾವ. ಅಲ್ಲಿ ಪ್ರವಚನಕ್ಕ ಇಲ್ಲಿ ಪ್ರವಚನಕ್ಕ ಅವು ಹೋಗ್ತಾರಪ್ಪ, ಅವ್ರು ಹೋಗ್ತಾರ. ಈ ಸಣ್ಣವ್ರಾಗ್ಬಿಟ್ಟು ಯಾರನ್ನ ಹೋಗ್ತಾರ? ಹಂಗೆಲ್ಲ ಹೋಗಂಗಿಲ್ಲ ಅಂತ ಹೇಳ್ತಾರ. ಹಂಗ್ಯಾಕ್ ಮಾಡ್ಬೇಕು, ಹಿಂಗ್ಯಾಕ್ ಮಾಡ್ಬೇಕು, ಬಹಳಷ್ಟು ವಿಘ್ನಗಳು ತಗೊಂಡು ಬಂದ್ಬಿಡ್ತಾರೆ. ವಿಷಯಾದಿಗಳಲ್ಲೇ ಮುಳುಗಿ ಬಿಟ್ಟಿರ್ತಾರ ಅವರು. ಮುಂದೆ ವಯಸ್ಸಾದಾಗ ನೋಡಮ್ಮ ಅಂತಾರ. ಆದ್ರ ವಯಸ್ಸಾಗಲ್ತಾನ ಈ ಭಾವ, ಈ ಶರೀರ ಹಂಗ ಇರ್ತದ ಅನ್ನೋದು ನೇಮ ಅದೇನ? ಏನೂ ಇಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ನಿನ್ನಲ್ಲಿ ಇರುವಂತದ್ದು ಏನಾದ್ರೂ ಒಂದು ಸಂಸ್ಕಾರದ ಪುಣ್ಯದ ಫಲ ಇತ್ತಂದ್ರೆ ಅದನ್ನ ಚೀಟಿ ಹಾಕಿಬಿಡ್ತಾರ ಅವರು. ಇದನ್ನ ಕೇಳಿ ಏನ್ ಮಾಡೋದೈತ್ ಬಿಡ್ರಿ, ಏನ್ ತಿಳ್ಕೊಂಡ್ ಮಹಾ ದೊಡ್ಡ ಮಹಾತ್ಮರೇ ಆಗ್ಬಿಡ್ತೀವೇನ್ ನಾವು? ಅವ್ರು ಕೇಳಿದ್ರೆ ಹಿಂಗ ಆಗ್ಬಿಡ್ತದೇನ್ರಿ? ಎಷ್ಟು ಕಾಲು ಎಳೆಯೋರು ಇರ್ತಾರ, ಬಹಳಷ್ಟು ಅದ. ಮತ್ತಿನ್ನೂ ಹೇಳ್ತಾರೆ, ಇಲ್ರಿ ನಿಮ್ ಮನ್ಯಾಗ ಮತ್ತೆ ನೀವು ಅಷ್ಟೆಲ್ಲ ಗುರುಗಳು ಅಂತೀರಿ, ಪ್ರವಚನ ಕೇಳ್ತೀರಿ, ಆದ್ರೆ ಕಿಂಗ್ ರೋಗ ಬರಬಾರ್ದಾಗಿತ್ತಲ್ಲ, ಯಾಕೆ ಬಂತು? ಇವ್ರ ಕಿಂಗ್ ಸಾಯ್ಬಾರ್ದಾಗಿತ್ತು, ಯಾಕೆ ಸತ್ರು? ಇಂಥವೆಲ್ಲ ತಗೊಂಡು ಮತ್ತೆ ಕಾಲು ಎಳೆಯೋರ್ನು ಇರ್ತಾರ ಬಹಳಷ್ಟು ಜನ. ಅದಕ್ಕೆ ಮಹಾತ್ಮರು ಹೇಳ್ತಾರ,
ಇಂಥವ್ರ ಸಂಘ ಮಾಡ್ಬೇಡ. ನೀ ವಿಷಯಾದಿಗಳಲ್ಲಿ ಮುಳುಗಿರ್ತಾರ. ಅವ್ರಿಗೆ ಇದು ನಿನ್ ಬಲ್ಲಿರುವಂತ ಒಂದು ಒಳ್ಳೆ ವಿಚಾರನ ಕೂಡ ಅವ್ರು ಹಾಳು ಮಾಡಿಬಿಡ್ತಾರ. ಸದ್ಗುರು ಮುಖಾಂತರ ಏನಾದ್ರು ಒಂದ್ ಚೂರು ತಿಳ್ಕೊಂಡಿದ್ದಿ ಅಂದ್ರ ಆ ಗುರುಗಳು ಹೇಳಿದಂತ ವಾಕ್ಯವನ್ನ ಅದು ಯಾವ್ದಕ್ ಬೆಲೆ ಕಟ್ಟದೇ ಇರುವಂತ ವಾಕ್ಯ, ಅದನ್ನ ಪೋಷಣೆ ಮಾಡಿ ಬೆಳೆಸ್ಕೋ. ಅದನ್ನ ನಿನ್ನಲ್ಲಿ ನೀನ್ ಇದ್ಕೊಂಡು ಪೋಷಣೆ ಮಾಡಿ, ನಿನಗ ಆ ವಿಚಾರವನ್ನ ಪೋಷಣೆ ಮಾಡೋರು ಯಾರು ಬಂದು ನಿನಗೆ ಇದ್ರಾಗ ಮುಂದುವರಿ ಅಂತ ಯಾರು ಹೇಳಂಗಿಲ್ಲ. ಅವರು ಅದು ನಿನ್ನೊಳಗ ನೀ ತಿಳ್ಕೊಂಡು ಆ ಗುರುವಾಕ್ಯ ಯಾವ್ದಕ್ಕೂ ಅದಕ್ಕೆ ಬೆಲೆ ಕಟ್ಟದೇ ಇರುವಂತ ವಸ್ತು, ಆ ವಿಚಾರ ನನ್ನ ಒಳಗ ಇದೆ, ಅದನ್ನ ನಾನು ಬೆಳೆಸ್ಬೇಕನ್ನುವಂತ ಭಾವ ನಿನ್ನಲ್ಲಿ ಬಂದಾಗ ನೀನು ಅದನ್ನ ಅದರಿಂದ ನಿನಗೆ ಎಳೆಯುವಂತ ಪ್ರಯತ್ನ ಮಾಡ್ತಾರ ಅಂತ ಒಂದು ಸಂಘವನ್ನ ಬಿಟ್ಟು ನಿನ್ನ ಸತ್ಯವಂತರ ಸಂಘವನ್ನ ಮಾಡಿ ಇದನ್ನ ನೀನ್ ಬೆಳೆಸ್ಕೊಳ್ಬೇಕಾದಂಥದ್ದು ಮುಖ್ಯ ಕೆಲಸ ನಿಂದು. ಅದು ನಿನಗ ಗೊತ್ತಾಗ್ತದ. ನಿನಗೆ ಇದು ಬಿಟ್ಟು ನಿನ್ ಬೇರೆ ಯಾರಿಗೂ ಇದು ಹೇಳಕ್ಕಂಗಿಲ್ಲ. ಮನೆಗೆ ಎಲ್ರು ಇರ್ತೀವಿ ಅಂದ್ರೆ ಒಬ್ಬರೇ ಮಾತ್ರ ಇರ್ತೀವಿ. ಇದ್ರಾಗ ಉಳಿದವರೆಲ್ಲರಿಗೆ ಕಾಲು ಎಳೆಯೋರೇ ಇರ್ತಾರೆ. ಅದನ್ನ ಕೇಳಿದ್ರೆ ಏನಾಗ್ತದೆ, ಇದನ್ನ ಕೇಳಿದ್ರೆ ಏನಾಗ್ತದ ಅನ್ನೋರು ಇರ್ತಾರೆ, ಎಲ್ಲ ಕಡೆನೂ ಇರ್ತಾರೆ. ಅದಕ್ಕೆ ನೀನ್ ಜಾಗ್ರ ಆಗು, ನೀನ್ ಹುಷಾರಾಗು. ಅದಕ್ಕೆ ಇಂಥವರ ಒಂದು ಏನಾಗ್ತದ, ಇಲ್ಲಿ ಕುಂತು ಕೇಳಕತ್ತನ, ಆದ್ರ ಮನಸ್ಸು ಏನಾಗಕತ್ತದ, ಪ್ರತಿಬಂಧಕದಲ್ಲಿ ಮನಸ್ಸು ಏನಾಗ್ತದ, ಪದೇ 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 ಅಲ್ಲಿಗೆ ಹೋಗುವಂತ ಭಾವ ಬಂದಂಗ ಆಗ್ತದ. ಎಲ್ಲಿ ವರ್ತಮಾನ ಕಾಲದಲ್ಲಿ ಇಲ್ಲಿ ಬಿಡ್ಸಕ್ ನೋಡ್ತದ. ಅದು ಮಹಾತ್ಮರ ವಾಕ್ಯವನ್ನೇ ಇಲ್ಲ 4 ಗಂಟೆಯಿಂದ 6 ಗಂಟೆವರೆಗೆ ಯಾರು ಕುಂತ್ ಕೇಳ್ತಾರ, ನಡ್ರಿಕ್ ಇಲ್ಲಿ ಒಂಚೂರು ಕುಂತ್ ಮಾತಾಡೋಣ, ಬರೀ 4 ಮಂದಿ ಕುಂತ್ ಮಾತಾಡೋಣ, ಅಥವಾ ಎಲ್ಲೋ ಒಂದು ಮಾರ್ಕೆಟಿಗೆ ಹೋಗೋಣ, ಅಥವಾ ಎಲ್ಲೋ ಹೋಗೋಣ. ಯಾಕೆ ಇದು ಬಿಟ್ರೆ ಬೇರೆ ಕಡೆ ಟೈಮ್ ಇರಂಗಿಲ್ಲ ಹೋಗಾಕ ಮಾಡಾಕ ಇರ್ತದ. ಆದ್ರೂ ಅದು ಪ್ರತಿಬಂಧಕ ಆ ತರ ಮಾಡ್ಸಕ್ ಶುರು ಆಗ್ತದೆ ಕೆಲವು ಸಲ. ಅದಕ್ಕೆ ಜನಸಂಗರತಿ, ವಿಷಯ ಆಸಕ್ತಿ. ವಿಷಯ ಆಸಕ್ತಿ ಅಂತಂದ್ರೆ ವಿಷಯದಲ್ಲಿ ಯಾವತ್ತು ಅದೇ ಸತ್ಯ ಅನ್ಕೊಂಡು ಅದು ಮಾಡಿ. ಯಾಕಂದ್ರೆ ಈಗ ನೋಡ್ರಿ, ಬಹಳಷ್ಟು ಜನರ ನಾವು ನೋಡ್ತೀವಿ, ಈ ಧರೆಯ ಭೋಗವನ್ನೆಲ್ಲ ಬಿಟ್ಟು ಬರ್ತೀರಾ, ಇಲ್ಲೇ ಇರ್ತೀರಂದ್ರ ಈ ತಲೆಗಿನ್ ಕೆಟ್ಟದೇನ್ರಿ ಅಂತಾರ ನಮಗ. ಅವ್ರ ಹೆಂಗ್ ಬಿಟ್ಟು ಬರಕಾಗ್ತದ? ಸಂಸಾರ ಅದ, ಹೆಂಡತಿ ಮಕ್ಕಳು ಅದಾರ, ಬಿಟ್ಟು ಬಾ ಅಂದ್ರೆ ಹೆಂಗ್ ಬಿಟ್ಟು ಬರಕಾಗ್ತದ? ಇದು ಮಾಡಬೇಕಲ್ಲ ನಾವು. ಸುಮ್ಮನೆ ಏನೋ ವಿಚಾರಗಳು ಹೇಳೋದು. ಅದಕ್ಕೆ ಇಲ್ಲಿ ಕೂಡ ವಿಷಯಗಳಲ್ಲಿ ನಾನು ಯಾವಾಗ್ಲೂ ಇರ್ತೀನಿ ಅನ್ನುವಂಥದ್ದು ವಿಷಯಗಳ ಅವು ಸತ್ಯ ಅಂತ ಹೇಳ್ಬಿಟ್ಟು, ಇನ್ನೂ ಸಾಯೋದಿನ ಒಂದು ಸ್ವಲ್ಪ ದಿವಸ ಇರ್ತದ, ಏನ್ ಅಷ್ಟು ಸಂಸಾರ ನಡೆದು ಬಿಡ್ತದೆ. ಯಾಕಂದ್ರೆ ಆ ಭಾವ ಅಷ್ಟೊಂದು ವಿಷಯಗಳಲ್ಲಿ ಮಗ್ನನಾಗಿರ್ತದ. ನಾವು ಅದಕ್ಕೆ ಹೇಳ್ತಾರಲ್ಲ, ಯಾವ ರೀತಿ ಜಡಭರತ ಕೂಡ ವಿಷಯ ಮೇಲೆ ಚಿಗರೆಯ ಮೇಲೆ ಮೋಹ ಇಟ್ಕೊಂಡು ಹೋದದಕ್ಕಾಗಿ ಆತಗೂ ಮತ್ತೆ ಜನ್ಮಗಳು ಬಂದು ಅಂತ ಹೇಳ್ತಾರ. ಅಷ್ಟೊಂದು ಇದು ಕೆಲಸ ಮಾಡ್ತದೆ ವಿಷಯ ಆಸಕ್ತಿ. ಅದಕ್ಕೆ ವಿಷಯಗಳಲ್ಲಿ ಏನಂದ್ರ ಬಹಳಷ್ಟು ಮೋಹ ಮಾಡುವಂಥದ್ದು, ಅದ್ರ ವಿಷಯ ಸುಖವನ್ನೇ ಶ್ರೇಷ್ಠ ಸುಖ ಅನ್ನುವಂಥದ್ದು, ಇದರಿಂದನೇ ನನಗೆ ಆನಂದ ಆದಂತ ಅನ್ನುವಂಥದ್ದು, ಅದರಲ್ಲೇ ಮಗ್ನನಾಗಿರುವಂಥದ್ದು. ಅದಕ್ಕೆ ಇಂಥವ್ರ ಒಂದು ಸಹವಾಸದಲ್ಲಿರುವಂಥದ್ದು ಕೂಡ ಇದು ಜನಸಂಘ ರತಿ ಅಂತ ಅನ್ಸ್ಕೊಳತ್ತದ. ಇದು ಕೂಡ ನಿನ್ನ ಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನ ಆಗೋದಕ್ಕೆ ಇದು ಪ್ರತಿಬಂಧಕ. ದೊಡ್ಡ ಪ್ರತಿಬಂಧಕಗಳು ಇವ, ದೊಡ್ಡ ದೊಡ್ಡ ಬೆಟ್ಟಗಳಿದ್ದಂಗೆ ಇವೆಲ್ಲ. ಅದು ಹೇಳ್ತಾರ, 6 ಬೆಟ್ಟವ ದಾಟಿ ನಡೆದು 3 ಮೂಲ ಕೊಳ್ಳ ಕಿಳಿದು ಏರಿದೇನು ಕೈಲಾಸ ದ್ವಾರವ. ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರ ಏನೋ ಹೇಳ್ತಾರ, ಅದೇ ನೆನ್ಪರ್ತಾ ಇಲ್ಲ ನಾ ಈಗ. ಅದಕ್ಕೆ ಶ್ರೀಗಿರಿಯ ಸುಕ್ಷೇತ್ರಕ್ಕಿಂದು ಹೋಗಿ ಯಾತ್ರೆಯ ಮಾಡಿ ಬಂದೆ, ಶ್ರೀಗಿರಿಯು ಶರೀರದೊಳಗುಂಟು. ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರಿಗೆ ಮರ್ಮ ಬೇರುಂಟು. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಹಂಗ ಈ ಸಂಘ ಏನ್ ಮಾಡ್ತದ ನಮ್ಗದ್ರ, ನಮಗ ಬಹಳಷ್ಟು ಬಂದ ವಿಘ್ನ ಮಾಡ್ತದ. ಇದು ನಾವು ಚಂದ ಅಂತೀವಿ, ನಮಗೆ ಮನಸ್ಸು ಬಹಳ ಚಂದ, ಹಿಂಗಿದ್ರೆ ಮನಸ್ಸು ಬಹಳ ಚಂದ ಇರ್ತದಲ್ಲ ನಮ್ಮ ಮನಸ್ಸುಗಳನ್ನು. ಅದಕ್ಕೆ ಅದು ಅಲ್ಪ, ಅದು ನಿನಗ ಬಹಳ ಕಷ್ಟ ಕೊಡ್ತದ. ಅದಕ್ಕ ಅದು ಜ್ಞಾನ ಆಗಕ್ಕ, ಅಪರೋಕ್ಷ ಜ್ಞಾನ ಆಗಕ್ಕ ಇದು ಪ್ರತಿಬಂಧಕವನ್ನು ಉಂಟು ಮಾಡ್ತದ್ರಿಂದ ಇದರಿಂದ ವಿಷಯ ಜನರ ಸಂಘದಿಂದ ದೂರ ಇರು ಅಂತ ಹೇಳ್ತಾರ ಅವರು. ಯಾರು ದುಷ್ಟರು ಅಂದ್ರೆ ಕೊಂದಗಿಂದ ಅದು ಬೇರೆ ಒಯ್ತದ, ಬೇರೆ ಕಡೆ ಒಯ್ತದು. ದುಷ್ಟರು ಯಾರಂದ್ರೆ ಯಾರು ತನ್ನನ್ನ ತಾನು ತಿಳ್ಕೊಳಂಗಿಲ್ಲ. ಪರಮಾತ್ಮ ಭಾಷೆ ಕೊಟ್ಟು ಬಂದಂತ ಜೀವಾತ್ಮ ಇದು ಮತ್ ಪ್ರಯತ್ನ ಮಾಡದೆ ಇದ್ರೆ ಹೆಂಗಪ್ಪ ಇದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಇಂಥ ವಿಷಯಿ ಸಂಘ ಜನರ ಒಂದು ಸಂಘದಿಂದ ನಿನಗಿಂತ ಮತ್ತೆ ಏನಂದ್ರೆ ಜನನ ಮರಣ ರಹಿತನನ್ನಾಗಿರ್ಬೇಕು, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ನಿನಗಾಗಬೇಕಾಗಿತ್ತು, ಈ ಮಾನವ ಜನ್ಮ ಪರಿಪೂರ್ಣತ್ವ ಪಡ್ಕೋಬೇಕಾಗಿತ್ತು ಅಂತಂದ್ರ ಇಂಥ ವಿಷಯಿ ಜನರ ಸಂಘದಿಂದ ನೀ ದೂರ ಇರ್ಬೇಕು.
ನೋಡ್ರಿ. ಮತ್ತೆ ಬಹಳ ಕೊನೆವರೆಗೆ ದೂರ ಇರ್ಬೇಕಂದ್ರೆ ಕೊನೆವರೆಗೆ ದೂರ ಇರೋದು ಬೇಕಾಗಿಲ್ಲ. ನಿನಗೆ ಅಪರೋಕ್ಷ ಜ್ಞಾನ ಯಾವಾಗ ದೃಢ ಆಯ್ತು ಅಂದಾಗ ನೀನ್ ಎಲ್ಲರೇ ಇರು, ಜನರ ಮಧ್ಯರ ಇರು, ಅಲ್ಲರ ಇರು, ಇಲ್ಲರೇ ಇರು, ಜಾತ್ರೆಗನೇ ಇರು, ಸಂತೆ ಎಲ್ಲಿದ್ರೆ ನಡೀತದೆ. ಮತ್ತೆ ಸಾಯೋವ್ರಿಗೆ ಇರ್ಬೇಕಂದ್ರೆ ಹಂಗಲ್ಲ. ನೀನ್ ಎಷ್ಟು ತೀವ್ರ ತರದಿಂದ ಜ್ಞಾನವನ್ನ ಅಳವಡಿಸ್ಕೋತೀವಿ ಅಲ್ಲಿ ಮಠ ಇದು ಆಗೋವರೆಗೂ ಈ ಶ್ರವಣ ಮನನ ನಿಧಿಧ್ಯಾಸನ ಈ ಅಪರೋಕ್ಷ ಜ್ಞಾನ ನಿನ್ಗೆ ದೃಢ ಆಗೋವರೆಗೂ ನೀನ್ ಇದರಿಂದ ಎಚ್ಚರಿಕೆ ಇರ್ಬೇಕಾಗ್ತದ. ಬಟ್ ಏನಾಗ್ತದೆ ಇಲ್ಲಿ ಅಂತಂದ್ರ ಆ ಜನರ ಒಂದು ವಿಷಯ, ಜನರ ಒಂದು ಸಂಘವನ್ನ ಮಾಡುವಂತ ಒಂದು ಭಾವ ಈ ಪ್ರತಿಬಂಧಕ ವಿಘ್ನ ಮಾಡ್ತದಲ್ಲಿ ನಿನಗ. ಅದ ನೀನೇ ಅರ್ಥ ಮಾಡ್ಕೋಬೇಕು. ಅದಕ್ಕ ಯಾವ ರೀತಿ ಅಂದ್ರ ಇವರು ಯಾಕಂದ್ರೆ ಬಹಳಷ್ಟು ವಿಚಾರಗಳನ್ನ ಹೇಳ್ತಾರೆ. ಈ ಭೃಂಗ ಕಮಲದ ಮಕರಂದವನ್ನ ಅದು ಯಾವ ರೀತಿ ಆ ಸುವಾಸನೆಯನ್ನ ಈರುವಂತದ್ರಲ್ಲಿ ಮಗ್ನನಾಗಿರ್ತದ ಭೃಂಗ. ಅದೇ ರೀತಿ ಕೂಡ ಇಲ್ಲಿ ಇಷ್ಟ ವಿಷಯಗಳಲ್ಲಿ ನಮ್ಗೆ ಇಂಥದೇ ಒಂದು ವಸ್ತು ನಾವು ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಈಗ ನೋಡ್ರಿ, ನಾವು ಬಹಳಷ್ಟು ಒಂದು ಲೌಕಿಕದಲ್ಲಿ ಇರುವಂಥವ್ರು ಎಂತೆಂಥ ವೈರಾಗ್ಯ ಇರ್ತದಂತಂದ್ರೆ, ನಮ್ಮ ಒಬ್ಬ ಅಜ್ಜಿ ತಮ್ಮ ಒಂದು ಪರ್ಸನಲ್ ವಿಷಯ ಅಂತಂದ್ರೆ ಅದು ಸ್ವಲ್ಪ ಜಗಳ ಆಗಿತ್ತು ಅವ್ರವರಿಗೆ, ಅವ್ರ ಅಣ್ಣತಮ್ಮರಿಗೆ ಅವರಿಗೆ ಜಗಳ ಆದಾಗ ಆಕಿ ಅಂದಳು ಹೊಲದ್ದೇನೋ ಒಂದು ಮೋಸದಿಂದ ಹೊಲ ಮಾಡಿದಾರ ಅಂತ ಆಕಿ ಬಹಳಷ್ಟು ನೊಂದ್ಕೊಂಡು ಆಕಿ ತನ್ನ ಸ್ವಂತ ಊರು, ಆಕಿ ಮಕ್ಳು ಇರ್ಲಿಲ್ಲ, ಆಕಿನ ಹೊಲ ಇನ್ನೊಬ್ರು ಯಾರೋ ತಗೊಂಡ್ರಂತ ಹಂಗೇನೋ ಒಂದು ನಡೆದಿತ್ತದು. ಕರೆಕ್ಟ್ ಆಗಿ ಇದಿರ್ಲಿಲ್ಲ. ಆಕಿ ಒಂದು ಏನ್ ಹೇಳಿದಳು ಆಕಿ, ನನ್ನ ಹೊಲ ನನಗ ಆ ಕೈಗೆ ಬರೋವರೆಗೂ ನಾನು ಈ ಊರಿಗೆ ಹೆಜ್ಜೆ ಇಡಂಗಿಲ್ಲ ಅಂತ ಒಂದು ಸಣ್ಣ ವಯಸ್ಸಿನಲ್ಲಿ ಹೇಳಿ ಆ ಊರನ್ನೇ ಬಿಟ್ಟಾಕಿ ಆ ಹೊಲ ಅದು ಬರ್ಲೇ ಇಲ್ಲ. ಕೊನೆಗೆ ಆಕಿ 100 ವರ್ಷ ಬದುಕಿದ್ರು ಕೂಡ ಆ ಊರಿಗೆ ಹೆಜ್ಜೆ ಇಡ್ಲಿಲ್ಲ. ಅದೇ ಒಂದು ವೈರಾಗ್ಯ ಈ ಕಡೆ ಇದ್ದಾಗ ಎಷ್ಟು ಒಂದು ಮಹಾತ್ಮನಾಗಿ ಬಿಡ್ತಿದ್ರಲ್ರಿ. ಭಾವ ನೋಡ್ರಿ ಹೆಂಗೈತೆ. ಅದಕ್ಕೆ ಎಲ್ಲರಿಗೆ ಅದಾವ ವಿವೇಕ, ಎಲ್ಲಾನು ಇರ್ತದ. ಈ ಕಾಮ ಕ್ರೋಧಗಳು ಇವೆಲ್ಲ ಎಲ್ಲಾ ಜನರಿಗೆ ಮಹಾತ್ಮರಿಗೂ ಇರ್ತದ, ಅಜ್ಞಾನಿಗಳಿಗೂ ಇರ್ತಾವ ಎಲ್ಲಾನು. ಆದ್ರ ನಾವಿಡುವಂತ ಜಾಗಗಳು ಬೇರೆ ಆಗಿದಾವ. ನಾವಿಡುವಂತ ಜಾಗಗಳು ಬೇರೆ ಅದಾವ. ಮಹಾತ್ಮರು ಇಟ್ಟಂತ ಭಾವ ಅದು ಬೇರೆ ಸ್ಥಾನ ಆಗ್ಬಿಟ್ಟದ ನೋಡ್ರಿ. ಯಾಕಂದ್ರ ಆ ವೈರಾಗ್ಯ ಬೈ ಚಾನ್ಸ್ ಲೌಕಿಕದಲ್ಲಿ ಇರದೇ ಇದ್ದು ಈ ಪರಮಾರ್ಥದಲ್ಲಿ ಇಟ್ಟಿದ್ರ ಮಹಾನ್ ವ್ಯಕ್ತಿ ಆಗ್ತಾ ಇರ್ತಳು. ಕೆಲವು ಸಲ ಅನಿಸ್ತದೆ, ಎಷ್ಟೋ ಜನ ಇಲ್ರಿ ನಾನು ಒಂದು ಸಲ ನೋಡಿದ್ರೆ ನಾನು ತಿರ್ಗಾ ಒಳ್ಳೆ ನೋಡಂಗಿಲ್ರಿ ಅಂತ ಒಂದು ಭಾವ ವ್ಯಕ್ತಪಡಿಸ್ತಾರಲ್ಲ, ಅದನ್ನ ಈ ಕಡೆ ಇಟ್ಟಾಗ ಹೆಂಗಾಗ್ತದೆ ಹೇಳ್ರಿ? ಹೌದು, ಇಂಥ ವಿಷಯ ಅರಿದು ವನಿತಾದಿ ವಿಷಯದೋಳುಳ್ಳ ದೋಷವನ್ನು ತೊರೆದವನು ಮರಳಿ ಮೋಹಿಸದೆ ಚಲಿಯಾಗಿ ಅಂತ ಹೇಳ್ತಾರೆ. ಹದ್ದೆ ಮಾಡಕ್ ಹೋಗ್ಬೇಡ. ಅರಿದು ವನಿತಾದಿ ವಿಷಯದೋಳುಳ್ಳ ದೋಷವನ್ನು, ವನಿತಾದಿ ಅಂದ್ರ ಈ ಭೋಗದ ವಸ್ತುಗಳಿನ ವಿಷಯಗಳು ಅದಾವಲ್ಲ ಅವನ್ನ ತಿಳ್ಕೊಂಡು, ಅರಿದು ವನಿತಾದಿ ವಿಷಯದೋಳುಳ್ಳ ದೋಷವನ್ನು ತೊರೆದವನು, ಅದನ್ನ ಬಿಟ್ಟವನು ಮರಳಿ ಮೋಹಿಸದೆ ಚೆಲ್ಲಿಗೆ. ನಾನು ಇದನ್ನ ಬಿಟ್ಟಿದ್ದೀನಿ ಅಂತ ತಿರ್ಗಾ ನನ್ನ ಸಾಯೋರು ಒಳ್ಳೆ ನೋಡಂಗಿಲ್ಲ, ಬಿಟ್ಟ ಮಲದಂತೆ ಅಂತ ತಿಳ್ಕೊಂಡ್ಬಿಡ್ತಾನ ಮಹಾತ್ಮರು. ಯಾವಾಗ ಆತ ಮನೆ ಬಿಟ್ಟ ಎಲ್ಲರನ್ನ ಬಿಟ್ಟ ಆ ಭಾವದಲ್ಲಿ ಬಿಟ್ಕೊಂಡಾತ ಹೋದನ ತಿರ್ಗಾ ಒಳ್ಳೆ ನೋಡಂಗಿಲ್ಲ, ಮತ್ತ ಆ ಮನಸ್ಸು ಬರೋಂಗಿಲ್ಲ. ಆ ರೀತಿ ಪರಮ ವೈರಾಗ್ಯ ತುಟ್ಕೊಂಡ್ಬಿಡ್ತಾನತ. ಅಂತ ಭಾವ ಇರುವಂಥದ್ದು. ಅದಕ್ಕೆ ಅದೇ ರೀತಿ ಇವ್ರು ಏನ್ ಮಾಡಿರ್ತಾರ, ವಿಷಯಗಳಲ್ಲಿ ಸಾಯವರೆಗೂ ತೃಪ್ತಿ ಇಲ್ಲ, ಸಂಸಾರ ಮಾಡೋದು, ವಿಷಯಗಳನ್ನ ಮೋಹ ಮಾಡೋದು, ವಿಷಯಗಳಲ್ಲಿ ಮೋಹ ಮಾಡುವಂತ ಭಾವ. ಸಾಯ್ತಾರ ಅಂದ್ರೂ ಕೂಡ ಏನಾದ್ರೂ ಒಂದು ತಲೆಗೆ ಇಟ್ಕೊಂಡ ಸಾಯ್ತಾರ ನೋಡ್ರಿ. ಅಷ್ಟೊಂದು ತಲೆ ತುಂಬ್ಕೊಂಡಿರ್ತಾರ ಅವರು, ವಿಷಯದ ಭೋಗಗಳನ್ನ ಇಟ್ಕೊಂಡೆ ಹೋಗ್ತಾರೆ. ಅದಕ್ಕ ಒಂದು ಭೃಂಗ ಯಾವ ರೀತಿ ಹೂವಿನ ಮಕರಂದವನ್ನ ಹೀರಾಗ ಅದು ಎಷ್ಟು ಯಾವ ರೀತಿ ಮಗ್ನನಾಗಿರ್ತದ, ಅದ್ರಂಗ ಇವು ಒಂದು ವಿಷಯಾದಿಗಳಲ್ಲಿ ತಮ್ಮ ಮನಸ್ಸನ್ನ ಮಗ್ನರಾಗಿ ಮಾಡಿರ್ತಾರೆ. ಇವರು ಮನಸ್ಸನ್ನ ಇಟ್ಟಿರ್ತಾರ ಅವ್ರು. ಅದಕ್ಕ ಆ ರೀತಿ ಮಗ್ನ ಆಗಿದ್ರ ಇದು ಜ್ಞಾನ ಅಳವಡಂಗಿಲ್ಲ, ಒಂದ್ ಸ್ವಲ್ಪ ಕೂಡ ಪ್ರವೇಶ ಆಗಂಗಿಲ್ಲ ಅಂತವ್ರ ಬುದ್ಧಿಯಲ್ಲಿ. ಅದಕ್ಕ ಈಗ ಗುರುಗಳು ಸರಿಯಾಗಿ ಹೇಳಿದ್ರು ಕೂಡ ಅಲ್ಲಿ ಅರ್ಥ ಆಗಂಗಿಲ್ಲ. ಆ ಮನಸ್ಸ ಆ ಪ್ರತಿಬಂಧಕವನ್ನು ಉಂಟು ಮಾಡ್ತಾರೆ. ಅದಕ್ಕೆ ಈ ರೀತಿ ಮತ್ತಿನ್ನೂ ಒಂದು ತರ್ಕ ಮಾಡುವಂಥದ್ದು ಕೂಡ. ಏನಾದ್ರೂ ಹೇಳಿದ್ರ ವಿಷಯಗಳನ್ನ ಗುರುಗಳು ಹೇಳಿದ್ರು ಕೂಡ ಅದಕ್ಕೆ ತರ್ಕ ಮಾಡೋದು. ಇದೇ ಹೆಂಗಂದ್ರೆ ಹೆಂಗ್ರಿ, ಅದೇ ಅಂದ್ರೆ ಹೆಂಗ್ರಿ, ಇದು ಹೆಂಗ ಆಗ್ಬೇಕ್ರಿ? ಶುಷ್ಕ ತರ್ಕ ಇಲ್ಲ. ಅದು ತರ್ಕ ಕುತರ್ಕ ಎರಡು ರೀತಿಯಿಂದ ಇರ್ತದೆ. ತರ್ಕ ಅಂತಂದ್ರ ನಮ್ಗೆ ಇದು ವಿಷಯ ಅರ್ಥ ಆಗಿಲ್ಲ, ಇದನ್ನ ಹೆಂಗ್ರಿ ಅಂತ ಕೇಳುವಂಥದ್ದು ಒಂದು ತರ್ಕ ವಿಷಯ ಆಗ್ತದೆ. ಆದ್ರೆ ಕುತರ್ಕ ಮಾಡುವಂಥದ್ದು ಒಂದಿರ್ತದೆ. ಏನಂದ್ರೆ ಹಿಂಗ್ ಹೇಳಕತ್ತಾರಲ್ಲ, ಇವ್ರಿಗೆ ಗೊತ್ತದೇ ಇಲ್ಲ, ಪರೀಕ್ಷೆ ಮಾಡ್ಬೇಕು.
ಅವ್ರಿಗೆ ಪೂರ್ತಿ ಏನು ತಿಳ್ಕೊಂಡಿರಂಗಿಲ್ಲ, ಅವ್ರ ಅರ್ಧಂಬರ್ಧ ತಿಳ್ಕೊಂಡೆ ಇವ್ರಿಗೆ ಗೊತ್ತದ ಇಲ್ಲ ಅಂತ ತರ್ಕ ಮಾಡುವಂಥದ್ದು. ಇದು ಕುತರ್ಕ ಆಗ್ತದೆ, ಇದು ಇರಬಾರ್ದು. ಅದಕ್ಕೆ ಇಲ್ಲಿ ಏನಾಗ್ತದ, ಸುಮ್ಮನೆ ಏನೋ ಒಂದು ಕ್ವಶನ್ ಬರೋದು, ಇದು ಹಿಂಗಂದ್ರೆ ಹೆಂಗ, ಅದ್ರ ವಿರುದ್ಧವಾಗಿ ಈಗ ನೀನೇ ದೇವ್ರಪ್ಪ ಅಂದ್ರೆ ನಾನು ಹೆಂಗ್ ದೇವ್ರ ಆಗ್ತೇನ್ರಿ? ದೇವ್ರಿದ್ರೆ ಕಣ್ಮುಂದೆ ಬರ್ಬೇಕಾಗಿತ್ತು. ಅರೇ ರೇ, ದೇವ್ರಂದ್ರೆ ಕಣ್ಮುಂದೆ ಬರ್ಬೇಕಂತ, ಕಾಣ್ಬೇಕಂತ. ಕುಣಿಲಕ್ ಬರ್ಲಾರ್ದೆ ನೆಲ ಅಂಕಡೊಂಕ ಅಂದ್ರಲ್ಲ, ಹಂಗ ಇದು. ಯಾಕಂದ್ರ ಒಂದು ಹೂವಿನ ಸುಗಂಧ ಭರಿತವಾದಂತ ಹೂವಿನ ವಾಸನೆ ನೋಡ್ತೀಯನ ನೀನು? ನೋಡಕ್ ಆದೇನು? ಕಾಣಿಸ್ತದೇನೆ ಎಲ್ಲಾದ್ರ? ನಿನಗೆ ಅನುಭವಕ್ಕೆ ಬರ್ತದಿಲ್ಲ ಅದು? ತಿಳ್ಕೊ, ನೋಡಿ ತಿಳ್ಕೊ. ಹಾಲಿನಾಗ ತುಪ್ಪ ಐತೆ, ಕಾಣ್ತದೇನ? ತೆಗೆದು ತೋರ್ಸು ನೋಡೋಣ. ಆತ್ಮರು ಎಷ್ಟು ಅದ್ಭುತವಾಗಿ ಹೇಳ್ತಾರ, ಹಾಲಿನಾಗ ತುಪ್ಪ ಐತೆ, ಕಣ್ಣಿಗೆ ತೋರ್ಸಿ ನೋಡೋಣ ಅಂತಂದ್ರೆ ಅದಕ್ಕೆ ಅದಾವಪ್ಪ ಬಹಳಷ್ಟು ಪ್ರೊಸೆಸ್ ಅದಾವ. ಆದ್ಮೇಲೆ ತುಪ್ಪ ಆಗ್ತದದು. ಅದಕ್ಕೆ ಕಣ್ಣಿಗೆ ಕಾಣ್ಲಿ ದೇವ್ರು ನೋಡಮ್ಮಂದ್ರೆ ಅದ ನಿನ್ನ ಬೇಕಲ್ಲ, ನಿನ್ನ ಕಣ್ಣು ತೆಗಿಯುವಂತ ಓಪನ್ ಆಗ್ಬೇಕಲ್ಲ, ನಿನ್ನ ಸಾಧನೆ ಬೇಕಲ್ಲ. ಹಾಲು ಕಾಯಿಸಿ ಮೊಸರು ಮಾಡಿ ಅದನ್ನ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದು ಅದನ್ನ ಕ್ಲೀನ್ ಆಗಿ ತೊಳೆದು ಸಣ್ಣ ಉರಿ ಮೇಲೆ ಇಟ್ಟು ಕಾಯಿಸಿದಾಗ ಸುಗಂಧ ಭರಿತವಾದಂತ ತುಪ್ಪ ಬರ್ತದದು. ಹಾಲಿನಾಗ ತುಪ್ಪ ಇಲ್ಲೇನು? ಇದೆ. ಆದ್ರೆ ಕಾಣ್ಬೇಕಾದ್ರೆ, ನಾವು ಅದನ್ನ ನೋಡ್ಬೇಕಾದ್ರೆ, ಅದನ್ನ ನಾನು ಇದು ಮಾಡ್ಬೇಕಾದ್ರೆ ಏನಂದ್ರೆ ಪ್ರೊಸೆಸ್ ಇರ್ತಾವ ಕೆಲವೊಂದು. ಅವ ಅದರಿಂದ ನಮಗ್ ಗೊತ್ತಾಗ್ತದೆ. ಹೂ ಐತೆ, ಎಲ್ಲೈತೆ? ಎಲ್ಲೋ ಒಂದ್ ಕಡೆ ಐತೆ, ಸುಗಂಧ ಭರಿತವಾದಂತ ವಾಸನೆ ನಮ್ಮ ಮೂಗಿಗೆ ಬಡಿತದ. ತೋರ್ಸ್ರಿ ನೋಡೋಣ ಅಂದ್ರೆ ತೋರ್ಸಕ್ ಸಾಧ್ಯ ಐತಾ? ಅನುಭವಕ್ಕೆ ಬರುವಂತ ವಿಚಾರಗಳು ಇವೆಲ್ಲ. ಅದಕ್ಕೆ ಅಲ್ಲಿ ಸದ್ಗುರು ಹೇಳಿದ್ರೆ ಶುಷ್ಕವಾದಂತ ತರ್ಕ ಮಾಡುವಂತ ಭಾವ ಬರುವಂಥದ್ದು. ಯಾಕಂದ್ರ ಆತ್ಮ ಆತನೇ ಕರ್ತ ಭೋಕ್ತ ಅನ್ನುವಂತ ಭಾವ, ವಿಪರೀತ ಭಾವನೆ ತಿಳ್ಕೊಳ್ಳುವಂಥದ್ದು. ಇದೇ ಸತ್ಯ ಅಂತ ತಾನು ಹೇಳಿದ್ದೇ ಸತ್ಯ, ನಾನು ಹೇಳಿದ್ದೇ ಸತ್ಯ ಅಂತ ವಾದ ಮಾಡುವಂಥದ್ದು. ಈ ರೀತಿ ಯಾವುದೊಂದು ವಿಷಯ ಅರ್ಥವನ್ನ ನಿಶ್ಚಯ ಮಾಡದೆ ಅದು ಹೌದು ಅಲ್ಲೋ, ಹೌದು ಅಲ್ಲ ಅಂತ ಮನಸ್ಸು ವಿಷಯಗಳಿಂದ ಚಂಚಲವಾಗಿರುವಂಥದ್ದು. ಈ ರೀತಿ ಈ ಗುಣಗಳಿಂದ ಕೂಡಿದ್ರ ಏನಾಗ್ತದೆ, ಎಷ್ಟೇ ವಿಚಾರ ಮಾಡಿದ್ರು ಕೂಡ ನಿನಗ ನಿಜ ಸ್ವರೂಪ ಒಳೆಯೋದಿಲ್ಲ, ತಿಳಿಯಂಗಿಲ್ಲ, ಅರ್ಥ ಆಗಂಗಿಲ್ಲ, ಮತ್ತೆ ಅಪರೋಕ್ಷ ಜ್ಞಾನ ನಿನಗ್ ಆಗಂಗಿಲ್ಲಪ್ಪ. ಅದಕ್ಕ ಇದನ್ನ ಹೆಂಗ ದೂರ ಮಾಡ್ಕೋಬೇಕಂದಾಗ ಅದು ನಿನ್ನ ಕೈಯಾಗೆ ಐತೆ. ನಿನ್ ಕೈ ಹೆಂಗೈತೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಶಮಾದಿ ಗುಣಗಳಿಂದ, ಶ್ರವಣಾದಿಗಳಿಂದ ಈ ರೀತಿ ವರ್ತಮಾನ ಪ್ರತಿಬಂಧಕ ಗುಣಗಳನ್ನ ದೂರ ಮಾಡ್ಲಿಕ್ಕೆ ಬರ್ತದೆ. ಅದನ್ನ ಮತ್ತೆ ಮುಂದೆ ಹೇಳ್ತಾರೆ ನೋಡೋಣ, ಭಾಳ ಟೈಮ್ ತಗೊಳಕ್ ಬೇಡ. ಮುಂದಿನ ವಿಚಾರ ನಾಳೆ ಮಾತಾಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.